ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಜೂನ್ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಪೂರ್ವಾಷಾಢ ನಕ್ಷತ್ರ, ಶುಕ್ಲ ಯೋಗ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಒಬ್ಬ ವ್ಯಕ್ತಿ ಗೆಲ್ಲಬೇಕೆಂದರೆ ವರ್ಷಗಟ್ಟಲೆಯ ತಪಸ್ಸು ಬೇಕು. ಅವನು ಮಾತನಾಡಬಾರ್ದು, ಅವನ ಕೆಲಸ ಮಾತನಾಡಬೇಕು ಅಂತ ಮಾತಾಡ್ತಾರೆ ಹಿರಿಯರು. ಅವನ ಕೆಲಸ. ತುಂಬ ಜನ ಸದ್ದು ಮಾಡೋದು ಜಾಸ್ತಿ. ಗೆಲ್ಲೋಕ್ ಮೊದಲೇ, ಗೆದ್ದ ನಂತರ ನಾನು ಯಾರು ಗೊತ್ತಾ, ನಾನು ಏನು ಮಾಡಿದೆ ಗೊತ್ತಾ, ನಾನು ಹೇಗೆ ಕಷ್ಟಪಟ್ಟೆ ಗೊತ್ತಾ, ಇವೆಲ್ಲ ಮಾತುಗಳು ಮಾತನಾಡಬಾರದು ಅಂತ ಹೇಳ್ತಾರೆ ಅನುಭವಸ್ಥರು. ನೀವು ನೋಡಿ, ಈ ಒಂದು ಟೈಟಾನಿಕ್ ಪಿಕ್ಚರ್, ಜೇಮ್ಸ್ ಕ್ಯಾಮರೂನ್ ಅನ್ನತಕ್ಕಂಥ ಒಬ್ಬ ಡೈರೆಕ್ಟರ್, ಅದ್ಭುತ. ಅದೊಂದು ಆ ಕಾಲಕ್ಕೆ ಅದು ಒಂದು ಲವ್ ಟ್ರೆಂಡಿಂಗ್ ಮೂವಿ. ನಿಜ ಸ್ಟೋರಿಯನ್ನು ಸ್ವಲ್ಪ ಬದಲಾಯಿಸಿ ಏನೋ ಅದೊಂದು ಮಾಡಿದ್ದಾರೆ. ತುಂಬ ಸೂಪರ್ ಹಿಟ್ ಆಯಿತು. ಅದನ್ನು ಡೈರೆಕ್ಟ್ ಮಾಡಿದವರು ಜೇಮ್ಸ್ ಕ್ಯಾಮರೂನ್. ಪಿಕ್ಚರ್ ಏನೋ ಸೂಪರ್ ಹಿಟ್, ಕೋಟಿಗಟ್ಟಲೆ ಬಾಚ್ತು. ಅದರ ಹೀರೋ ಎಲ್ಲಿಗೋ ಲಿಯೋನಾರ್ಡೋ ಡಿಕಾರ್ಪಿಯೋ, ಆಕೆ ಹೀರೋಯಿನ್ನು ಎಲ್ಲೆಲ್ಲಿಗೂ ತಗೊಂಡೋಗಿ ನಿಲ್ಲಿಸ್ಬಿಡ್ತು ಅವರನ್ನು, ಪ್ರತಿಯೊಬ್ಬರನ್ನು. ಅದೊಂದು ಮಾಸ್ಟರ್ ಪೀಸ್ ಆಗೋಯ್ತು. ಆದರೆ ಈ ಡೈರೆಕ್ಟ್ರು ಮಾಸ್ಟರ್ ಪೀಸೇ, ಎಲ್ಲೋದ್ರೂ ಗೊತ್ತಿಲ್ಲ, ಏನಾದರೂ ಗೊತ್ತಿಲ್ಲ. ಏನೋ ಒಂದು ಪಿಕ್ಚರ್ ತೆಗಿತಿದ್ದಾರಂತೆ ಅಂತ ಇವನೆಲ್ಲಪ್ಪ ಹೋದ ಇವನು ಅಂತ. ಸರಿಸುಮಾರು 12 ವರ್ಷ ವಾಪಸ್ ಬರ್ತಾರೆ. ಅವರೊಂದು ಮೂವಿಯನ್ನು ಸಿದ್ಧತೆ, ಅದೊಂದು ಟೀಸರು, ಇನ್ನೊಂದು ಟ್ರೇಲರು ಅಂತ ಕುತೂಹಲದಿಂದ ಎಲ್ಲರೂ. ಯಾಕಂದರೆ ಟೈಟಾನಿಕ್ ಬಂದು ಅಂಥದ್ದೊಂದು ಮಾಸ್ಟರ್ ಪೀಸ್ ಕೊಟ್ಟಾಗ ಆ ಡೈರೆಕ್ಟರ್ ಮೇಲೆ ತುಂಬ ಹೆಚ್ಚಿದ ಆ ಒಂದು ಕನಸುಗಳೆಲ್ರಿಗೂ. ಈ ಬಾರಿ ಏನಂತಂದಿದ್ದಾನೆ, ಬಟ್ 12 ವರ್ಷ ಎಲ್ಲಪ್ಪ ಹೋಗ್ಬಿಟ್ಟ ಅಂತ ನೇರವಾಗಿ ಪ್ರಶ್ನೆ ಕೇಳ್ತಾರೆ ಜೇಮ್ಸ್ ಕ್ಯಾಮರೂನನ್ನು. ಅಲ್ಲ ಸರ್, ಎಲ್ಲೋಗ್ಬಿಟ್ಟಿದ್ರಿ 12 ವರ್ಷ? ಎಲ್ಲೂ ಕಾಣಿಸ್ಲೇ ಇಲ್ಲ, ನಿಮ್ಮ ಹವಾ ಇಲ್ಲ, ಏನು ಒಂದು ಇಂಟ್ರೂಸ್ಗಿಲ್ಲ, ಇನ್ನೊಂದಕ್ಕಿಲ್ಲ, ಹಾಗೆ ಹೇಗೆ ಅಂತ. ನಾನು ಕೆಲಸ ಮಾಡುವಾಗ ಮಾತನಾಡೋಲ್ಲ, ನನ್ನ ಕೆಲಸ ಮಾತನಾಡಬೇಕಷ್ಟೇ ನನಗೆ ಗೊತ್ತಿರೋದು. ನಾನು ಮಾತನಾಡೋದಿಲ್ಲ. ನಾನೇನು ಮಾಡ್ತಿದ್ದೆ, ನಾನು ಅದು ಮಾಡ್ತಿದ್ದೀನಿ, ನಾನು ಇದು ಮಾಡ್ತಿದ್ದೀನಿ, ನಾನು ಅದಾಗ್ತಿದ್ದೀನಿ. ತುಂಬ ಜನ ನಾವು ಈ ತಪ್ಪುಗಳನ್ನು ಮಾಡ್ತೇವೆ. ಗೆಲ್ಲುವುದಕ್ಕೆ ಮೊದಲೇ ನಮ್ಮ ಸೀಕ್ರೆಟ್ಸ್ ನಾವೇ ಬಿಟ್ಕೊಡ್ತೇವೆ ನಮ್ಮ ಎದುರಾಳಿಗಳ ಹತ್ರ. ಗೆಲ್ಲುವುದಕ್ಕೆ ಮೊದಲೇ ನಮ್ಮ ಸೀಕ್ರೆಟ್ಸನ್ನು ಬಿಟ್ಟು ಕೊಡ್ತಿದ್ದೇವೆ, ಹೇಳ್ಕೊಬಿಡ್ತೇವೆ. ಅರ್ಥ ಅದೇ ದಿಷ್ಟಿಯಾಗಿ ಬಿದ್ದೋಗ್ಬಿಡೋದು. ನನಗೆ ಈಗಲೂ ನೆನಪಿದೆ, ಶ್ರೀ ಮಂಜುನಾಥ ಒಂದು ಪಿಕ್ಚರ್ ಬರುತ್ತೆ ಕನ್ನಡದಲ್ಲಿ. ಅಂಬರೀಷ್ ಅವರಿದ್ದಾರೆ, ಸುಮಲತಾ ಅವರಿದ್ದಾರೆ, ಅರ್ಜುನ್ ಸರ್ಜಾ ಅವರಿದ್ದಾರೆ, ಸೌಂದರ್ಯ ಅವರಿದ್ದಾರೆ, ಚಿರಂಜೀವಿ ಇದ್ದಾರೆ. ಎಂಥ ಮೂವಿ ಗೊತ್ತಾ? ಪರಾಕಾಷ್ಠತೆ. ಆವತ್ತಿನ ಕಾಲಕ್ಕೆ ಅದು ಮಲ್ಟಿ ಸ್ಟಾರರ್. ಅಂಬರೀಷ್ ಅವ್ರನ್ನ ಹಾಕ್ಕೊಳ್ಳೋದು, ಮೇಡಮ್ ಸುಮಲತಾ ಅವ್ರನ್ನ ಹಾಕ್ಕೊಳ್ಳೋದು, ಅರ್ಜುನ್ ಸರ್ಜಾ, ಸೌಂದರ್ಯ, ಚಿರಂಜೀವಿ, ಒಬ್ಬರ ಇಬ್ಬರ ದಿಗ್ಗಜರುಗಳು. ಆ ಮೂವಿಯ ನಿರ್ಮಾಪಕ ಇನ್ಯಾರೂ ಅಲ್ಲ, ಜಯಶ್ರೀ ದೇವಿ ಅಂತ. ಏನದು, ಅಷ್ಟು ದೊಡ್ಡವ್ರನ್ನ ಹಾಕ್ಕೊಂಡು ಕೋಟಿಗಟ್ಟಲೆ ಒಬ್ಬೊಬ್ಬರು ಸಂಭಾವನೆ ತೆಗಿತಾರೆ. ಆ ಸಮಯದಲ್ಲಿ ಅವರು ಒಂದು ಪೇಪರಲ್ಲೆಲ್ಲ ಒಂದು ಅವ್ರ ಬರ್ಡೇಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ದೊಡ್ಡದಾಗಿ ಅವ್ರ ಫೋಟೋ ಹಾಕಿ ಒಂದು ಪ್ಯಾನ್ ಇಂಡಿಯಾ ಮೂವಿ ಒಂದು ನನಗೆ ನೆನಪಿರೋ ಹಾಗೆ ವಂದೇ ಮಾತರಂ ಅನ್ನತಕ್ಕಂಥದ್ದು ಇರಬೇಕು ಅಂತ ಅನ್ಕೋತೇನೆ. ಹಾಕಿ ಮಾಡ್ತಾರೆ. ಅದ್ರದ್ದು ಒಂದು ಫೋಟೋಸ್ ಎಲ್ಲ ಹಾಕಿ ದೊಡ್ಡದಾಗಿ
ನೀವು ನಂಬಲ್ಲ, ನೆಕ್ಸ್ಟ್ ವೀಕ್ ಇದ್ದಲೇ ಅವರಿಗೆ ನಾನಾ ಸಮಸ್ಯೆಗಳು ಹುಟ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಆ ಪಿಕ್ಚರ್ ಸ್ಟಾರ್ಟ್ ಆಗ್ತಿದ್ದಾಗೆ ಮಂಜುನಾಥ ರಿಲೀಸ್ ಆದ್ಮೇಲೂ ಕೂಡ ದುಡ್ಡು ಮಾಡಲಿಲ್ಲ. ಈ ಮೂವಿ ಅಂತೂ ಅವ್ರನ್ನ ಮುಳುಗಿಸ್ಬಿಡ್ತು. ನಾನಾ ಕೇಸುಗಳು, ಇನ್ನೊಂದು ಚೆಕ್ ಬೌನ್ಸ್ಗಳು ಎಲ್ಲಿಗೋ ತಗೊಬಂದು ನಿಲ್ಲಿಸ್ಬಿಡುತ್ತೆ. ಕಾರಣ ಏನ್ ಗೊತ್ತಾ? ಕಣ್ ದೃಷ್ಟಿ, ಕೆಡು ದೃಷ್ಟಿ. ಯಾರೋ ಇದು ಗೆಲ್ತಿರೋದು ಎಲ್ಲಿಂದಲೋ ಬಂದ್ಬಿಟ್ಟು, ಎಲ್ಲಿಂದಲೋ ಈ ಅಮ್ಮ ಒಂದು ಹೆಣ್ಣು, ಒಂದು ಹೆಂಗಸು ಇಷ್ಟು ದೊಡ್ಡದು, ಈ ರೀತಿಯ, ಈ ತಾಕತ್ತ ಅನ್ನತಕ್ಕಂಥದ್ದು. ಎಲ್ಲೋ ಮೊದಲು ಹೇಳಬಾರದು, ನಮ್ಮ ಕೆಲಸ ಮಾತನಾಡಬೇಕು, ನಾವು ಯಾರು ಅನ್ನತಕ್ಕಂಥದ್ದು ಕೂಡ ಗೊತ್ತಾಗಬಾರದು ಅನ್ನತಕ್ಕಂಥದ್ದು ಹೇಳ್ತಾರೆ. ಗೆದ್ದ ಮೇಲೆ ನಮ್ಮ ಕೆಲಸವನ್ನ ನೋಡಿ ಎಲ್ಲರೂ ಮಾತಾಡಬೇಕು, ಚಪ್ಪಾಳೆ ತಟ್ಟಬೇಕು. ಏನೋ ಕೆಲಸ ಇದು, ಏನೋ ಸಾಧನೆ ಮಾಡಿಟ್ಟೋಗಿದ್ದಾನೆ ಆ ಮನುಷ್ಯ, ಹಬ್ಬಬ್ಬ ಅನ್ನತಕ್ಕಂಥದ್ದು ಇರಬೇಕು. ತುಂಬ ಲಕ್ಷದಲ್ಲಿ 99,999 ಜನ, ಕೋಟಿಗಳಲ್ಲಿ 99,99,999 ಜನ ಯಾಕೆ ಫೇಲ್ಯೂರ್ ಆಗ್ತಿದ್ದೀರಿ ಅಂದರೆ, ನೀವು ಮಾಡೋ ಕೆಲಸಕ್ಕೆ ಮೊದಲೇ, ಸಾಧನೆ ಮೊದಲೇ ಹೇಳ್ಕೊಬಿಡ್ತೀರಿ, ನಾನು IAS ಸಿದ್ಧತೆ ಮಾಡ್ತಿದ್ದೇನೆ. ಯು ಆರ್ ಫೇಲ್ಡ್ ಆಲ್ರೆಡಿ. ನೀವು ಇನ್ನೊಬ್ಬ ಕಣ್ಣಿಗೆ ಬಿದ್ದುಬಿಟ್ರಿ. ನೀವು, ನಾನು ನೀಟಿಗೆ ಪ್ರಿಪೇರ್ ಆಗ್ತಿದ್ದೇನೆ, ನಾನು ಡಾಕ್ಟರ್ ಆಗ್ಲಿಕ್ಕೆ ಹೋಗ್ತಿದ್ದೇನೆ, ನಾನು ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ, ಬಿದ್ದು ಬಿಡುತ್ತೆ. ಮೊನ್ನೆ ಕೂಡ ಒಂದು ಹುಡುಗ, ನೀವು ಹೇಳಿದ್ರಿ ಗುರುಗಳೇ ನನಗಿದಾಗೋಯ್ತು, ಒಂದು ಪುಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ, ಕೈ ತುಂಬ ಸಂಬಳ, ಒಂದು 10-15 ವರ್ಷದಿಂದ ಒಂದು 50,000 ರೂಪಾಯಿ ಸಂಬಳಕ್ಕೆ ಬಂದಿದ್ದಾನೆ, 15,000ದಿಂದ. ಒಂದು ಹೋಟ್ಲ್ ಇಡ್ತೀನಿ ಅಂತ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಬಿಟ್ಟಿದ್ದಾನೆ, ರಿಲೇಟಿವ್ಸ್ ಹತ್ರ ಎಲ್ಲ ಹೇಳ್ಕೊಬಿಟ್ಟಿದ್ದಾನೆ. ದೊಡ್ಡ ಕನಸು, ಒಂದು ಟಿಫನ್ ಸೆಂಟ್ರು, ಇನ್ನೊಂದು ಒಂದು ಏನೋ ರೆಡಿ ಮಾಡ್ಕೊಂಡಿದ್ದಾನೆ, ದೊಡ್ಡದಾಗಿ ಹೇಳ್ಕೊಬಿಟ್ಟಿದ್ದಾನೆ. ನೀವು ನಂಬಲ್ಲ, 3 ವಾರಕ್ಕೆ ಮುಗುಚಾಕೋಬಿಡ್ತು. ಕೆಲಸ ಬಿಟ್ಟು ಬಂದು ಅವ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಅವ್ನ ಫ್ರೆಂಡ್ಸು, ರಿಲೇಟಿವ್ಸು, ಕೊಲೀಗ್ಸು ಎಲ್ಲರೂ ಏನೋ ಹೆಂಗೋ ನಡೀತಿದೆ. ದಿನ ಅವನಿಗೆ ಫೋನು, ಹೇಗೆ ನಡೀತಿದ್ಯೋ, ಹೆಂಗೆ ಬರ್ತಿದ್ಯೋ, ಎಷ್ಟು ಬಿಸ್ನೆಸ್ ಆಗ್ತಿದೆಯೋ, ಎಷ್ಟು ವರ್ಕರ್ಸ್ನ ಇಟ್ಟಿದೆಯೋ, ಏನು ಖರ್ಚಾಗ್ತಿದೆಯೋ. ಗೊತ್ತಾಗಬಾರದು ನಮ್ಮ ಗೆಲುವು, ನಮ್ಮ ಪ್ರಯತ್ನಗಳು ಗೊತ್ತಾಗಬಾರದು. ನಮ್ಮ ಕೆಲಸ ಮಾತಾಡಬೇಕು. ಏನೋ ಒಂದು ಪುಟ್ಟದ್ದು ಮಾಡ್ಕೊಂಡು ಹೋಗ್ತಿದ್ದೀನಿ, ಏನೋ ಒಂದು ನಡೆಸ್ತಿದೆ. ಜೋರಾಗಿ ಉರಿಯೋ ದೀಪ ಆರಲಿಕ್ಕೆ ಅನ್ನತಕ್ಕಂಥ ಮಾತಿದೆ. ತುಂಬ ಜೋರಾಗಿ ಉರಿತಿದೆ, ಪಟ 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 ಅಂದರೆ ಅದು ಆರೋಗ್ಲಿಕ್ಕೆ. ಸೈಲೆಂಟಾಗಿ ಉರಿತಿದೆ ನೋಡಿ, ಆ ಕಾಳಹಸ್ತಿಯಲ್ಲಿ ದೀಪ ಯುಗಾಂತರಗಳಿಂದಲೂ ಉರಿಯುತ್ತಿದೆ. ಅದು ಗೊತ್ತಾಗುತ್ತೆ. ನಾವು ಮನುಷ್ಯ ಇಟ್ಟ ದೀಪ ಬಂದು ಹಿಂಗೆ ಅನ್ನಲ್ಲ ಮಕ್ಕಳೇ, ಮನುಷ್ಯನಿಟ್ಟ ದೀಪ ಹೀಗೇ ನಿಂತಿರುತ್ತೆ. ಆಗಲಿಂದಲೂ ಬ್ರಹ್ಮ ಬೆಳಗಿಸಿದ ದೀಪ ಅಂತ ಕೂಡ ಮಾತಾಡ್ತಾರೆ. ಆ ಕಾಳಹಸ್ತೇಶ್ವರ ಸಾನ್ನಿಧ್ಯದಲ್ಲಿ ಇನ್ನೊಂದು ದೀಪ ಜೋರಾಗಿ ಹಿಂಗಾಡ್ತಿರುತ್ತೆ ಶಿವಲಿಂಗದ ಪಕ್ಕದಲ್ಲಿ. ಅಂದರೆ ಅದು ವಾಯುಲಿಂಗ, ಗಾಳಿ ಇದೆ ಅಂತ ನೋಡಿ. ನಾವಿಟ್ಟು ದೀಪ ಹಿಂಗೂ ಅನ್ನಲ್ಲ, ಹಂಗೂ ಅನ್ನಲ್ಲ, ಸುಮ್ಮನೆ ಯಾವಾಗಲೂ ಒಂದು ಸಣ್ಣಕ್ಕೆ. ಮನುಷ್ಯ ನಿರ್ಮಿತ ದೀಪ ಹಿಂಗಂತಿದೆ, ಬ್ರಹ್ಮ ನಿರ್ಮಿತ ದೀಪ ಜೋರಾಗಿ ಹಿಂಗೆ ಅನ್ನುತ್ತೆ, ಆರಲ್ಲ. ಅಲ್ಲಿ ಗಾಳಿ ಇದೆ ಒಳಗಡೆ, ಅಷ್ಟು ಒಂದು ಕಿಟಕಿ ಇಲ್ಲ, ಏನೂ ಇಲ್ಲ, ಬಾಗ್ಲಾಕ್ಬಿಟ್ಟು ಬರ್ತಾರೆ, ಉರಿತಲೇ ಇದೆ. ಎಷ್ಟು ಸಹಸ್ರಾರು ವರ್ಷಗಳಿಂದ ಉರಿತಿದೆ. ಆ ರೀತಿ ಇರಬೇಕು ಅಂತ ಹೇಳ್ತಾರೆ. ನಾವು ಮಾಡೋ ಕೆಲಸ ಗೊತ್ತಾಗಬಾರ್ದು, ನಮ್ಮ ಕೆಲಸ ಗೊತ್ತಾಗಬೇಕು ಲೋಕಕ್ಕೆ. ಯಾರಪ್ಪ ಮಾಡಿರಬೇಕು ಇದು ಅನ್ನತಕ್ಕಂಥದ್ದು ನೋಡಿ. ಜೇಮ್ಸ್ ಕ್ಯಾಮರೂನ್ ಕೂಡ ಅದೇ ಮಾಡ್ತಾರೆ. ಏನಕ್ಕೆ ಅವರು ಅಷ್ಟು ದೊಡ್ಡವರಾದ್ರು ಅಂದರೆ ಕಾರಣ ತಪಸ್ಸು, ಧ್ಯಾನ, ಕೆಲಸದ ಮೇಲೆ ಗಮನ. ಹೇಳ್ಬಾರ್ದು. ಈಗಲೂ ಕೂಡ ನೋಡಿ, ಕೇಂದ್ರ ಸರ್ಕಾರ ಒಂದು 14,000ಕ್ಕೂ ಮೇಲ್ಪಟ್ಟು SSC ಜಾಬ್ಸನ್ನು, ಶಾರ್ಟ್ ಸರ್ವಿಸ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ತಾರೆ, ಬಿಟ್ಟಿದೆ. ಸಿದ್ಧತೆ ಹೆಂಗಿರ್ಬೇಕು ಅಂದರೆ ಸೈಲೆಂಟ್ ಆಗಿರ್ಬೇಕು. ಹೊಡೆದ ಅಂದರೆ ಸಿಕ್ಸರೇ ಹೊಡೆದಿರ್ಬೇಕು, ಗ್ರೌಂಡ್ ಹೊರಗಡೆ ಇರಬೇಕು, ಹೊಡೆದಿರೋ ಕಪ್ಪು ಕೂಡ ಗೊತ್ತಾಗಬಾರ್ದು, ಆ ರೀತಿ ಇರಬೇಕು. ಸೈಲೆಂಟಾಗಿ ಬಂದಾಕೋಣೋ, ಸೈಲೆಂಟಾಗಿ ಕೆಲಸ ಮಾಡಿ ಹೋಗಿದ್ದಾನೆ ಹಾಕೋಣೋ ಅನ್ನತಕ್ಕಂಥದ್ದು ಇರಬೇಕು. ತುಂಬ ಸದ್ದು ಮಾಡೋಕ್ಕೆ ಹೋದರೆ ಅನಾಹುತಗಳೇ ಆಗೋದು. ನಿಮ್ಮ ಮೇಲೆ ಲಕ್ಷ ಜನರ ಕಣ್ದಿಷ್ಟಿ ಬಿದ್ದುಬಿಡುತ್ತೆ. ಇವನೇನೋ ನಮಗೆ ಮೀರಿ ಎದ್ದು ಬಿಡ್ತಾನ, ಇವನು ಗೆದ್ದು ಬಿಡ್ತಾನ. ಜಯಶ್ರೀ ದೇವಿಯವರು ಮುಳುಗೋಗ್ಬಿಟ್ರು ಮಕ್ಕಳೇ. ಅಷ್ಟು ದೊಡ್ಡ ನಿರ್ಮಾಪಕಿ, ಮಾಡೋದು ಗೊತ್ತಾಗಬಾರ್ದು, ತಪಸ್ಸಿನ ಥರ. ಅವತ್ತು ಜೇಮ್ಸ್ ಕ್ಯಾಮ್ರೂನ್ ಅದೇ ಮಾತನ್ನೇ ಹೇಳ್ತಾರೆ.
ನನ್ನ ಬಗ್ಗೆ ಯಾಕ್ರಿ, ನನ್ನ ಕೆಲಸದ ಬಗ್ಗೆ ಗೊತ್ತಾಗಬೇಕು, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನನ್ನಿಂದ ಆಯಿತು, ನಾನು ಅದೆಲ್ಲ ಬೇಡ. ಜಸ್ಟ್ ಪ್ರೆಸೆಂಟೆಡ್ ಇದನ್ನೊಂದು ಸಣ್ಣದಾಗಿ ಹಾರೈಸಿ ಅಷ್ಟೇ ಕೆಲಸವನ್ನು. ನೋಡಿ, ಆ ಮೂವಿ ಬಂತು, ಆ ಮನುಷ್ಯ ರಿಲೀಸ್ ಮಾಡಿದ 12 ವರ್ಷಗಳ ತಪಸ್ಸು, ಧ್ಯಾನ, ಪರಿಶ್ರಮ, ಕನಸು ಹೊರಗಡೆ ಬರುತ್ತೆ. ಟೈಟಾನಿಕ್ಗಿಂತಲೂ ಒಂದು 4-5-10 ಪಟ್ಟಷ್ಟು ದುಡ್ಡು ಮಾಡುತ್ತೆ ಅವತಾರ್. ಅದನ್ನ ಒಂದು ದೊಡ್ಡ ಒಂದು ಥಿಯೇಟ್ರಲ್ಲಿ ನೋಡೋದೇ ಒಂದು ಅಂಥದೊಂದು ಗಾಢವಾದ ಒಂದು ಸಮುದ್ರದ ಒಳಗಡೆಯ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಆ ಮನುಷ್ಯ. ಒಂದು ರೀತಿ ಟ್ರಾನ್ಸ್ಫಾರ್ಮೇಶನ್. ನಮ್ಮನ್ನ ಹೀಗೆ 3Dನಲ್ಲಿ ನೋಡ್ತಿದ್ವಿ, ಏನೋ ಮೇಲೇನೆ ಬಂದಾಗೆ ಆ ವಿಚಿತ್ರವಾದ ಜಂತುಗಳು, ಪ್ರಾಣಿಗಳು, ಏನು ಒಂದು ವಿಸ್ಮಯಕಾರಿ ಲೋಕವನ್ನೇ ಸೃಷ್ಟಿ ಮಾಡಿಬಿಟ್ಟ. ಅಂದರೆ ಜೇಮ್ಸ್ ಕ್ಯಾಮರೂನ್ ಮರ್ತೋಗ್ಬಿಟ್ರು, ಅವತಾರ್ ಮಾತಾಡ್ಬಿಡ್ತು. ಯಾರೋ ಇದು ಈ ದಂತಕಥೆನ ಸೃಷ್ಟಿ ಮಾಡಿರೋದು, ಬರೀ ಒಂದು ಪ್ರಾಣಿಗಳು ಒಂದು ವಿಚಿತ್ರ ರೀತಿಯದ್ದಿದೆ ಅನ್ನತಕ್ಕಂಥದ್ದನ್ನ ಈ ರೀತಿಯೂ ತೋರಿಸಬಹುದಾ? ಕಾನ್ಸೆಪ್ಟ್ ಇಸ್ ಬಿಗ್. ತುಂಬ ಜನಕ್ಕೆ ತುಂಬ ಬೇಗ ಸದ್ದುಗಳನ್ನು ಮಾಡ್ತಾರೆ, ಅಲ್ಲೋಗಿ ತಟಸ್ಥರಾಗಿ ನಿಂತ್ಕೊಬಿಡ್ತಾರೆ. ಅಲ್ಲೊಂದು ಸಿದ್ಧತೆ ಇಲ್ಲ, ತಪಸ್ಸಿಲ್ಲ, ಟೂ ಮಚ್ ಆಫ್ ಟಾಕಟಿವ್. ತುಂಬ ಹೆಚ್ಚು ಮಾತನಾಡೋನು ಗೆಲ್ಲೋಲ್ಲ, ಬರೀ ಮಾತಲ್ಲೇ ಮೈ ಮರೆತು ನಿಂತ್ಕೋತಾನೆ, ಬರೀ ಮಾತಲ್ಲೇ ಈ ಸ್ಟ್ರಕ್. ನಮ್ಮ ಗೆಲುವು ಯಾವ ರೀತಿ ಇರಬೇಕು ಅಂದರೆ ನಮ್ಮ ಕೆಲಸ ಮಾತನಾಡಬೇಕು. ಬರೆದಿಟ್ಕೊಳ್ಳಿ ಇವತ್ತಿಂದ. ಅದು ಏನೇ ಇರಲಿ, ಯಾವುದೇ ಇರಲಿ, ರಿವೀಲ್ ಮಾಡಬಾರದು. ಅದ ಕೆಲಸ ಮಾತಾಡ್ಲಿ. ಇವನು ನಮ್ಮವನ್ ಕಣೋ, ಇವನು ನಾವು ನೋಡೇ ಇರಲಿಲ್ಲ ಕಣೋ, ಇದೇನೋ ಇದು, ಇಂಥದ್ದೊಂದು ಆಗುತ್ತಾ, ಸಾಧ್ಯವಿದೆಯಾ? ಎಸ್, ಇವತ್ತು ತುಂಬ ಜನ ನೀವು ಕಳ್ಕೊಳ್ತಿರೋದು. ನೀವು ಯಾಕೆ ಸೋಲ್ತಿದ್ದೀರಿ ಅಂದರೆ, ನೀವು ನಂಬಲ್ಲ ಮಕ್ಕಳೇ, ಮಸಾಲೆ ವಡೆ ಸಾಮಾನ್ಯವಾಗಿ ಒಂದೇ ರೀತಿ ಇರುತ್ತೆ, ಗಮನಿಸಿ ನೋಡಿ. ಮಸಾಲೆ ವಡೆ ನೋಡೋಕ್ಕೂ ರುಚಿಗೂ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ಆದರೆ ಮನುಷ್ಯನ ಮನಸ್ಸಿದೆಯಲ್ಲ, ನಾನಾ ರೂಪಗಳನ್ನು ಧರಿಸಿರುತ್ತೆ. ಅವನಷ್ಟು ವಿಕೃತಿ ಇನ್ಯಾರೂ ಇಲ್ಲ. ಅವನು ಸಹಿಸಲ್ಲ ಇನ್ನೊಬ್ಬರ ಬೆಳವಣಿಗೆ. ನನಗೆ ಮೀರಿ ಅವನು ಬರಬಾರ್ದು, ನನಗೆ ಮೀರಿ ಬೆಳಿಬಾರ್ದು, ನನಗೆ ಮೀರಿ ನಾನು ತುಂಬ ದೊಡ್ಡ ವ್ಯಕ್ತಿಗಳಿಗೆ, ಕೆಲವರಿಗೆ ಮಾರ್ಗದರ್ಶನ ಮಾಡುವಾಗ ಸೈಲೆಂಟಾಗಿ ಮಾಡಿ ಅಂತ ಹೇಳ್ಕೊಟ್ಟಿದೆ. ನಿಮ್ಮ ಜಾತಕದಲ್ಲಿ ಹವಾ ಇದ್ದಷ್ಟು ಏಟುಗಳು ತಿಂತೀರಿ, ನೋವು ತಿಂತೀರಿ, ನೆಗೆಟಿವ್ ಅಷ್ಟೇ. ಅದಕ್ಕೆ ಮೀರಿ ಸತ್ಯಕ್ಕೆ ಭಾರ ಜಾಸ್ತಿ, ಸುಳ್ಳಿಗೆ ವೇಗ ಜಾಸ್ತಿ ಅನ್ನತಕ್ಕಂಥದ್ದು. ಇದನ್ನು ತುಂಬ ಕಡೆ ನೋಡಿದ್ದಾನೆ. ಅವನನ್ನು ನಂಬಿಕೊಂಡು ನೀವೇನಾದರೂ ಹೋದರೆ, ಇವರೆಲ್ಲ ಚಪ್ಪಾಳೆ ಕಣೋ, ಇವರೆಲ್ಲ ನಮ್ಮನ್ನು ಆರಾಧಿಸ್ತಾರೆ ಕಣೋ, ಪ್ರೀತಿಸ್ತಾರೆ ಕಣೋ, ಅದು ಇದು ಅಲ್ಲ. ನಮ್ಮ ಕೆಲಸವನ್ನು ಅವ್ರು ಪ್ರೀತಿಸ್ಬೇಕು. ನಮ್ಮನ್ನು ಪ್ರೀತಿಸೋ ಕೆಲಸಕ್ಕೆ ಹೋಗಬೇಡಿ. ನಮ್ಮ ಕೆಲಸವನ್ನ, ಮನುಷ್ಯನ ಮನಸ್ಸು ಅಷ್ಟು ವಿಕೃತಿ, ಅವನು ಸಹಿಸಲ್ಲ. ನಿಮ್ಮ ಏಳಿಗೆ, ನಿಮ್ಮ ಬೆಳವಣಿಗೆ ಅವನು ಸಹಿಸುವುದಿಲ್ಲ. ಸುತ್ತಮುತ್ತಲಿನಲ್ಲಿ ಅದು ನಿಮ್ಮ ಒಡ ಹುಟ್ಟಿದವ್ರು ಇರ್ಬೋದು, ಯಾರೇ ಇರ್ಬೋದು, ಅವನು ಸಹಿಸಲ್ಲ. ನೀವು ಚೆನ್ನಾಗಿದ್ದೀರಿ ಅಂದರೆ ನಿಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲೆ. ಇವನೇನೋ ಆಗ್ತಿದ್ದಾನೆ ಕಣೋ ಅಂತ ಗೊತ್ತಾದರೆ ಮುಗೀತು. ಇವತ್ತಿಗೂ ನೆನಪಿದೆ, ಇತ್ತೀಚೆಗೆ ಒಂದು ತಾಯಿ ಜೀವ ಆಸ್ಟ್ರೇಲಿಯಾದಿಂದ ಬರುತ್ತೆ, ಏನೂ ಹೇಳಿಲ್ಲ. ಕಾವೇರಿ ಪುಷ್ಕರನ ಅಷ್ಟಿಷ್ಟು ಕಣ್ಣೀರು ನೋಡಲ್ಲ, ನಿನ್ನ ಮನೆಯವ್ರು ನಿನ್ನನ್ನು ಬೀದಿಲಿ ನಿಲ್ಲಿಸ್ತಾರೆ, ಕನ್ಫರ್ಮ್ ಜಾಗ್ರತೆ ಅಂತ. ನಡೆದು ಬಿಟ್ಟಿದೆ ಗುರುಗಳೇ ಅಂತ ಬಿಕ್ಕಿ ಅಳಿಯುತ್ತೆ. ತಮಿಳ್ನಾಡಿನವರು ಕರ್ನಾಟಕದಲ್ಲಿ ಸೆಟ್ಲ್ ಆಗಿರೋ ತಾಯಿ ಆಸ್ಟ್ರೇಲಿಯಾಗೆ ಹೋಗಿ ಸೆಟ್ಲ್ ಆಗ್ತಾರೆ. ಕನ್ನಡ ಅದ್ಭುತವಾಗಿ ಮಾತಾಡುತ್ತೆ ತಾಯಿ. ಆಸ್ಟ್ರೇಲಿಯಾದಿಂದ ಬರ್ತಾರೆ. ಎಲ್ಲ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ ಗೆಟ್ ಟುಗೆದರ್ ಆಗಾಗ. ಅಮ್ಮ ಅಪ್ಪನಿಗೆ ಕಷ್ಟ ಅಲ್ವಾ, ಅಣ್ಣ ತಮ್ಮಂದರು ಇದ್ದಾರೆ ಅಂತೇಳಿ ಇರಲಿ ಅವರಿಗೆ ಅಂತ ಇಲ್ಲೇ ಮಲ್ಲೇಶ್ವರಂ 18th ಕ್ರಾಸಲ್ಲಿ ಒಂದು ಸೈಟ್ ತಗೋತಾರೆ. ತಗೊಂಡು ಮನೆ ಕಟ್ಟಿಸ್ತಾರೆ. ಅಲ್ಲಿ ಮನೆ ಕಟ್ಟಿಸ್ಲಿಕ್ಕೆ ಹೋದರೆ ಲೋನ್ ಸಿಗಲ್ಲ, ನೀವು NRI ಅಂತಾರೆ. ತಂದೆ ತಾಯಿ ಹೆಸರಲ್ಲಿ ಎಲ್ಲ ಫ್ರೆಂಡ್ಸ್ ರಿಲೇಟಿವ್ ಎಲ್ಲ ಆಲ್ಮೋಸ್ಟ್ ವಾವ್, ನೀನೇನು ಆಸ್ಟ್ರೇಲಿಯಾ ರಿಟರ್ನು, ಸೂಪರ್, ಹಾಗೆ ಹೀಗೆ ಅಂತ. ತಾಯಿ ಜೀವ
ಬಿದ್ದು. ಚಪ್ಪಾಳೆಗಳು ಜಾಸ್ತಿ ಆಯಿತು. ಕೆಲಸ ಮಾತನಾಡಬೇಕಿತ್ತು, ತನ್ನ ಬಗ್ಗೆ ಅಲ್ಲ, ತನ್ನವರೇ, ತನ್ನ ತಂದೆ ತಾಯಿ ಅಣ್ಣ ತಮ್ಮ ಅತ್ತಿಗೆ ಎಲ್ಲ ವಿಜೃಂಭಣೆಯೇ. ಸೈಟ್ ತಗೊಂಡು ಮನೆ ಕಟ್ಟಿರೋದು ಏನು ಮಾಡಿದ್ದಾರೆ, ತಂದೆ ಹೆಸರಲ್ಲಿ ಮಾಡಿದ್ದಾರೆ. NRI ಅಲ್ವಾ, ಲೋನ್ ಆಗೋಲ್ಲ, ಇರಲಿ ಅಂತ ಹೇಳಿ ಹೆಚ್ಚು ಕಡಿಮೆ ಇವತ್ತು ಅದೊಂದು 4 to 5 ಕೋಟಿ ವ್ಯಾಲ್ಯೂ ಆಫ್ ಪ್ರಾಪರ್ಟಿ. ಇವತ್ತಲ್ಲೊಂದು 15-20 ಸಾವಿರ ಓಡುತ್ತೆ. ಮಲ್ಲೇಶ್ವರಂ 18th ಕ್ರಾಸಲ್ಲಿ ಒಂದು 30-40 ಲೆಕ್ಕ ಹಾಕ್ಕೊಳ್ಳಿ. 1200 ಅಡಿ, 10,000 ಅಂದರೂ ಕೂಡ 1.2, 20,000 ಕಡಿಮೆ ಇಲ್ಲ. 2.4 crore ಇನ್ನು ಕಟ್ಟಿರೋದು, ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟ್ ಲೆಕ್ಕ ಹಾಕ್ಕೊಳ್ಳಿ. ಚೆನ್ನಾಗೇ ಇದ್ದಾರೆ. ತಂದೆ ತೀರ್ಕೋತಾರೆ, ನೋಡಿ ಬುಗಿಲು ಹೇಳುತ್ತೆ. ತಮ್ಮ ಆಕ್ಸಿಡೆಂಟಲ್ಲಿ ತೀರ್ಕೋತಾನೆ. ತಮ್ಮನ ಹೆಂಡತಿಗೆ ತುಂಬ ಚಿಕ್ಕ ಮಗು, ನಾನು ನೋಡ್ಕೋತೀನಮ್ಮ, ನೀನು ಯೋಚನೆ ಮಾಡಬೇಡಮ್ಮ, ನೀನು ಹೋಗಿ ಇನ್ನೊಂದು ಬದುಕು ಕಟ್ಕೊಮ್ಮ, ತುಂಬ ಚಿಕ್ಕ ಎಳೆ ಮಗು, ನಾನು ನನ್ನ ತಮ್ಮನ ಮಗುನ ನೋಡ್ಕೋತೀನಿ. ಆಕೆ ಕೇಸ್ ಹಾಕ್ತಾಳೆ, ನನಗೆ ಆಸ್ತಿಲಿ ಪಾಲಿದೆ ಅಂತ. ಇವ್ರಿಗೆ ಯಾರಿಗೂ ಇಲ್ಲ ಅಧಿಕಾರ. ತಾಯಿ ಕೇಸ್ ಹಾಕ್ತಾರೆ, ನನ್ನ ಗಂಡನ ಆಸ್ತಿನಲ್ಲಿ ನನಗೊಂದು ಪಾಲು ಬರಬೇಕು ಅಂತ. ಅಣ್ಣ ಸೀರಿಯಸ್ಸು, ಲಿವರು, ಕಿಡ್ನಿ ಎಲ್ಲ ಹೋಗ್ಬಿಟ್ಟಿದೆ. ಅಡ್ಮಿಟ್ ಮಾಡಿ ಒಂದು 30-35 ಲಕ್ಷ ಖರ್ಚು ಮಾಡಿ ಉಳಿಸ್ಕೊಂಡು ಕರ್ಕೊಂಡು ಬಂದರೆ, ನನಗೂ ನಮ್ಮ ಅಪ್ಪನ ಆಸ್ತಿಲಿ ಪಾಲಿದೆ. ಏನ್ರೋ ನನ್ನ ಸೇವಿಂಗ್ಸ್ ಎಲ್ಲ ಸೇರಿಸಿ ನೀವೇ ಅಲ್ವೇನೋ ಅವತ್ತು ಪಾರ್ಟಿಗಳು ಮಾಡಿದ್ದು, ಏನು ಸಂಭ್ರಮ, ಹಬ್ಬಗಳು, ದೀಪಾವಳಿಗಳು, ಸಂಕ್ರಾಂತಿಗಳು, ಗೌರಿಗಳು ಎಲ್ಲ ನಡೆದಿದೆ. ಎಲ್ಲ ತಿಂದು ತೇಗಿ ಚಪ್ಪಾಳೆಗಳು, ಆನಂದ ಸಡಗರ. ನಮ್ಮಕ್ಕ, ನಮ್ಮ ತಂಗಿ, ನನ್ನ ಮಗಳು ಅಂತ ಖುದ್ದು ತಾಯಿ. ಅದು ಹೇಳಿದ್ನಲ್ಲ, ಮಸಾಲೆ ವಡೆ ಎಲ್ಲೋದ್ರೂ ಒಂದೇ ರುಚಿ, ಅದರಲ್ಲಿ ಬದಲಾವಣೆ ಆಗಲ್ಲ. ಆದರೆ ಮನುಷ್ಯನ ಮನಸ್ಸಿನ ರುಚಿ ಇದೆಯಲ್ಲ, ಯಾವಾಗ ವಿಕೃತಿ. ಅಮ್ಮ ರಾಮಚಂದ್ರ, ಅಯ್ಯೋ ರಾಮಚಂದ್ರ, ಅವನು ಯಾವಾಗ ಬದಲಾಗ್ತಾನೆ ಅದನ್ನು ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ. ಕಲಿಪುರುಷನ ಅವತಾರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಶ್ಲೇಷಣೆ ಕೊಡ್ತೇನೆ. ಕಲಿಪುರುಷ ಈಗಲೇ ಬರೆದಿಟ್ಕೊಬಿಡ್ತಾನೆ. ಶನಿವಾರ ಅಲ್ವಾ, ಪುಣ್ಯಾತ್ಮ ಯಾವ ರೀತಿ ಬಂದಿದ್ದಾನೆ ಇದ್ದಾನೆ, ಯಾಕೆ ನಮ್ಮಲ್ಲಿ ಇಷ್ಟು ಒಂದು ವಿಕೃತಿಯ ಭಾವ ಅನ್ನೋದನ್ನ ಆಗಲೇ ತೋರಿಸ್ಕೊಟ್ಬಿಟ್ಟಿದ್ದಾನೆ ಕಲಿಪುರುಷ. ಕಲಿಯುಗದಲ್ಲಿ ಮನುಷ್ಯ ಹಿಂಗಿರ್ತಾನೆ ಅಂತ. ಬ್ರಹ್ಮದೇವನಲ್ಲ, 3 ಕೋಟಿ ದೇವತೆಗಳು ಆ ಸ್ತವೆಲಿದ್ದವರು ಸ್ತಂಭೀಭೂತರಾದ್ರಂತೆ ಕಲಿಪುರುಷ ಬಂದಂತ ಆ ರೂಪವನ್ನು ನೋಡಿ. ಅಬ್ಬ ರಾಮಚಂದ್ರ ಅಂತ. ಮನುಷ್ಯ ಅಷ್ಟು ವಿಕೃತಿ. ಬಿಕ್ಕಿ ಬಿಕ್ಕಿ ಅಳ್ತಾಳೆ ಮಕ್ಕಳೇ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ ನಾದಿನಿ. ತಾಯಿ ಅವೆಲ್ಲ ಗೊತ್ತಿಲ್ಲ. ಏನಮ್ಮ ಕಷ್ಟಕ್ಕಿರ್ಲಿ ಅಂತ ನಾನು ಸೇವಿಂಗ್ಸ್ ಎಲ್ಲ ತಗೊಬಂದು ಹಾಕಿ ನಾನು ಲೋನ್ ಇಲ್ಲ. ನಮ್ಮ ಕೆಲಸ ಮಾತನಾಡಬೇಕು ಮಕ್ಕಳು, ಯಾವಾಗಲೂ ನೆನ್ಪಿಟ್ಕೊಳ್ಳಿ. ದಯಮಾಡಿ ಹೇಳ್ತಾನೆ, ತಪಸ್ಸಿನ ಥರ ವಿಚಾರಿಸಿ ಕೇಳ್ಕೊಳ್ಳಿ, ನಿಮ್ಮ ಸಿದ್ಧತೆ ನೀವು ಮಾಡ್ಕೊಳ್ಳಿ. ಬಂದು ಹೊಡೆದ್ರೆ ಗ್ರೌಂಡ್ ಹೊರಗಡೆ ಇರಬೇಕು, ಮಾಡಿ ನೋಡ್ಕೊಳ್ಳಿ. ಆದರೆ ನಿಮ್ಮ ಗೆಲುವು ನೀವು ಒಬ್ಬರೇ ಆಚರಿಸ್ಬೇಕು, ಪದಕ ನೀವೇ ಹಾಕ್ಕೋಬೇಕು. ನೋಡಿ, ಈ ಥರ ವೇದಿಕೆಗೆ ಇನ್ಯಾರೋ ಬಂದು ಕೂತ್ಕೋತಾರೆ, ಇನ್ಯಾರೋ ಬಂದು ತಗೋತಾರೆ. ಅನುಭವಿಸಲಾರಿರಿ, ಬಿಡಲಾರಿರಿ, ಇರಲಾರಿರಿ. ಈ ರೀತಿಯ ಒಂದು ಸ್ಥಾಯಿ ಎಚ್ಚರಿಕೆ. ಅಲ್ಲೊಂದು ಡಾಕ್ಯುಮೆಂಟ್ ಮೊದಲೇ ಒಂದು ಪುಟ್ಟದಾಗಿ ಎಲ್ಲರ ಹತ್ರ ಇರ್ಲಿ ಬಿಡಕ್ಕ, ಇರ್ಲಿ ಬಿಡೋ ಅಂತೆಲ್ಲ ಹೇಳೋದವ್ರು. ಇವತ್ತು ಚಪ್ಪಾಳೆ ತಡೆದವ್ರು ಏನು ಹಬ್ಬಗಳು ಕರೆಸೋದು, ಆ ಸದ್ದುಗಳು, ಆರ್ಭಟಗಳು, ಆನಂದಗಳು, ಫಂಕ್ಷನ್ಗಳು, ಪಾರ್ಟಿಗಳು, ಭೋಜನಗಳು. ಇವತ್ಯಾರೂ ಇಲ್ಲ. ಆಕೆ ಬಂದರೆ ಮನೆಯಲ್ಲಿರೋಕೆ ಬಿಡುತ್ತೆ ಇಲ್ಲ, ತನ್ನ ಮನೆಯಲ್ಲಿ ಇರಲು ಬಿಡುತ್ತಿಲ್ಲ. ಜಾಗ್ರತೆ, ಜಾಗ್ರತೆ. ನಿಮ್ಗೆಲ್ಲೂ ಹೆಂಗಿರ್ಬೇಕು ಅಂದರೆ ಜೇಮ್ಸ್ ಕ್ಯಾಮ್ರನ್ ಥರ ಆ ಒಂದು ತಪಸ್ಸಿನ ಥರ ಇರಬೇಕು, ಅವತಾರ ಥರ ಇರಬೇಕು, ಕೆಲಸ ಮಾತನಾಡಬೇಕು. ಈ ಥರ ವ್ಯಕ್ತಿಗಳನ್ನು ನಂಬಿಕೊಂಡು ಈ ಥರ ಬೂಟಾಟಿಕೆ ಮಾಡಿಕೊಂಡ್ರೆ ಹೀಗೆ ನಿಮ್ಮನ್ನ ಮೇಲೆ ಕಟ್ಟಕ್ಕೇರಿಸಿ ತಳ್ಳಿಬಿಡುತ್ತಾರೆ. ಎಚ್ಚರಿಕೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶುಕ್ರವಾರ ಪೂರ್ವಾಷಾಢ ನಕ್ಷತ್ರ, ಬ್ಯೂಟಿಫುಲ್. ಲಕ್ಷ್ಮೀ ಪ್ರಾಪ್ತಿ ಯೋಗ. ಯಾರಾದರೂ ಶುಕ್ರವಾರದಂದು ಪೂರ್ವಾಷಾಢ ನಕ್ಷತ್ರವಾಗಿ ಹುಟ್ಟಿದ್ದರೆ ದ ಮ್ಯಾಜಿಕಲ್ ಮೂಮೆಂಟ್ ಇದೆ. ತುಂಬ ಜನ ಖಂಡಿತ ಕಮೆಂಟ್ಸ್ ಕೊಡ್ತೇವೆ. ಪೂರ್ವಾಷಾಢ ಅಂದ್ರೇ ಶುಕ್ರ, ಮ್ಯಾಜಿಕ್, ವಿಂಡ್ ಫಾಲ್. ಅವ್ರು ಹುಟ್ಟಿರೋದೇ ಭೋಗವನ್ನು ಪಡೆಯಲು. ಏನೋ ಒಂದು ಗ್ರಹ ದಶೆ, ದಶಾಭುಕ್ತಿಗಳು, ಇನ್ನೊಂದು ಗ್ರಹಚಾರ ಕೆಟ್ಟಿದ್ರೆ, ಜಾತಕ ಕೆಟ್ಟಿದ್ರೆ, ಬೇರೆಯವರ ಜಾತಕ ತುಂಬ ಕಂಟ್ರೋಲ್ ತಗೊಂಡಿದ್ರೆ ಮಾತ್ರವೇ ನಾನು ನೋಡಿದಾಗೆ ಅವರು ಒದ್ದಾಟ. ಬಿಟ್ಟರೆ ಪೂರ್ವಾಷಾಢದ ನಕ್ಷತ್ರದಲ್ಲಿ ಹುಟ್ಟಿದವರು ಅದೃಷ್ಟವಂತರೇ. ಹೌದೋ ಅಲ್ವೋ ಹೇಳಿ, ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಒಳ್ಳೆ ಬದುಕು ನಿಮಗೆ ಸಿಕ್ಕಿರುತ್ತದೆ. ಹೇಗೆ ಉಪಯೋಗ ಮಾಡಿಕೊಂಡ್ರೋ ಇಲ್ವೋ ಅದು ನಿಮಗೆ ಸೇರಿತು. ಕರ್ಮ ಬಿಡೋಲ್ಲ ಅಂತ ಹೇಳ್ತೇವೆ ಕೆಲವರಿಗೆ. ಎಲ್ಲೋ ಕರ್ಕೊಂಡೋಗಿ ನಿಲ್ಸುತ್ತೆ. ಅದು ಹಾಗೆ ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಇದ್ರೂ ಕೂಡ ನಮ್ಮ ಗುರುಗಳ ಕುಟುಂಬದಲ್ಲಿ ಅಪಾರ ಶ್ರೀಮಂತಿಕೆ, ಅಪಾರ ವಿದ್ವತ್ತು. ಒಂದು 44ರಿಂದ 50 ಜನಕ್ಕೆ ಅನ್ನದಾತರು ಅವರು ಆ ಕುಟುಂಬದಲ್ಲಿ. ಎಲ್ರಿಗೂ ಒಂದು ಕಡಿಮೆ ಅಂದರೂ ಒಂದು 10-12 ಸಾವಿರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಲ್ಲೊಂದು ನೆರಳಿನ ಒಂದು ಫೌಂಡೇಶನ್ಗಳ ಜೊತೆ ಕೈ ಜೋಡಿಸಿದ್ದಾರೆ. ತುಂಬ ಒಂದು ಆತ್ಮತೃಪ್ತಿ ಇದೆ. ಅಂಥವ್ರ ಜೊತೆಲಿ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ ನನಗೂ ತುಂಬ ಒಂದು ಖುಷಿ ಆಗ್ತಕ್ಕಂಥದ್ದು. ನೀವು ನಂಬಲ್ಲ, ಅಂಥ ದೊಡ್ಡ ಮನೆಯಲ್ಲಿ 2 ಮೂರ್ಖರು ಸದುಪಯೋಗ ಪಡಿಸ್ಕೊಳ್ಳೇ ಇಲ್ಲ. ಎಡವಟ್ಟು ಮಾಡಿ ಇಟ್ಕೊಂಡು, ಬದುಕು ಕೆಡಿಸಿಟ್ಕೊಂಡು, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು, ಎಲ್ಲೋ ಬದುಕೋಗಿ ನಡು ಬೀದಿನಲ್ಲಿ ನಾರಾಯಣ ಅನ್ನೋ ಥರ ಎಲ್ಲೋ ಭಿಕ್ಷುಕರಿಗಿಂತಲೂ ಹೀನವಾದ ಬದುಕುತ್ತಿದ್ದಾರೆ. ಭಿಕ್ಷುಕನಿಗಾದರೂ ಇರ್ಲಿಕ್ಕೆ ಒಂದು ನೆಲೆ ಇರುತ್ತೆ. ಎಲ್ಲೋ ಅವತ್ತು ಏನು ಬೇಕು, ನಾನು ತಿನ್ನೋದು ಇಷ್ಟು ತಿನ್ನಬೇಕು, ಇಂಥ ಊಟ ತಿನ್ನಬೇಕು ಅಂತ ಅವನು ನಿರ್ಧಾರ ಮಾಡ್ದ ಅಂದರೆ ಬ್ಯೂಟಿಫುಲ್. ಇವತ್ತು ನೋಡಿ, ಮೊನ್ನೆ ಯಾವುದೋ ಒಂದು ಬ್ರೇಕಿಂಗ್ ನ್ಯೂಸ್ ಓದ್ತಿದ್ದೆ. ಅಲ್ಲೆಲ್ಲೋ 500 ರೂಪಾಯಿ ಕೆಳಗಡೆ ಭಿಕ್ಷೆ ತಗೊಳ್ಳಲ್ವಂತೆ. ಎಲ್ಲೋ ಊರಿಂದ ಬಂದಿದ್ದೀವಿ, ನಮ್ಮ ಮನೆತನ, ನಮ್ಮ ಊರಿಗೆ ಈ ಥರ ಆಗ್ಬಿಟ್ಟಿದೆ, ಅನಾವೃಷ್ಟಿ ಆಗ್ಬಿಟ್ಟಿದೆ, ಕಷ್ಟದಲ್ಲಿದ್ದೀವಿ, ಮಿನಿಮಮ್ 500 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ ಅಂತ ಹಿಂದೆ ಬಿದ್ದು, ಕಾಲಿಗೆ ಬಿದ್ದು, ಗೋಳಾಡಿ, ಹೆಂಗಾದರೂ ದಿನಕ್ಕೊಂದು 10 ಜನರ ಹತ್ರ ಅದು ಗ್ಯಾಂಗ್ ಕಟ್ಕೊಂಡು ಬಂದು ಒಂದು 500 ರೂಪಾಯಿ ತಗೋತಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಒಬ್ಬೊಬ್ರು 5000 ರೂಪಾಯಿ ಅಂತ ಹೇಳ್ದಂದ್ರೆ ಒಂದು 50 ಜನ ಬಂದಿದ್ದಾರೆ. ಇದಕ್ಕೆ ಆಲ್ರೆಡಿ ಕಂಪ್ಲೇಂಟ್ಗಳು ಆಗಿದ್ದಾವೆ ಅನ್ನೋ ಥರ ಮಾತು. ನೆನೆಸಿದ ದುಡ್ಡು, ನೆನೆಸಿದ ಊಟ, ನೆನೆಸಿದ ಬಟ್ಟೆ, ಈ ಥರದ್ದು ತಗೊಳ್ಳೋ ತಾಕತ್ತಿದೆ ಭಿಕ್ಷುಕನಾಗಿ ಕೂಡ. ಆದರೆ ಇವತ್ತು ಇವರುಗಳಿಗೆ ಬಂದಿರೋ, ಆ ಇಬ್ಬರಿಗೂ ಬಂದಿರೋ ದುರ್ದಶೆ ಏನು ಗೊತ್ತಾ? ಅದನ್ನೇ ಹೇಳೋದು ಯೋಗಗಳು. ಪಡ್ಕೊಂಡು ಬಂದಿರಬೇಕು. ಏನು ಮಾಡಿದರೂ, ನಾನು ಅದನ್ನು ಆಗಾಗ ಹೇಳ್ತಿರ್ತೇನೆ, ಗುಲಗಂಜಿ ತೂಕದಷ್ಟಾದರೂ ಅದೃಷ್ಟವಿದ್ದರೇನೆ ಅನುಭವಿಸಲು ಆಗುವುದು, ಇಲ್ಲದಿದ್ದರೆ ಇಲ್ಲ. ಒಂದು ದೊಡ್ಡ ಒಬ್ಬ ವ್ಯಕ್ತಿ ಸೂಪರ್ ಸ್ಟಾರ್ ಆಗ್ತಾರೆ, ರಾಜಕೀಯಕ್ಕೆ ಇಳಿತಾರೆ, ಘಟಾನುಘಟಿಗಳನ್ನೆಲ್ಲ ಎದುರು ಹಾಕೊಂಡು ಮುಖ್ಯಮಂತ್ರಿ ಪಕ್ಷನೇ ಯಾವ ರೀತಿ ಗೆದ್ಕೊಂಡ್ಬರುತ್ತೆ ಅಂದರೆ, ಅವತ್ತು ಇದ್ದಂಥ ಇಡೀ ಭಾರತದಲ್ಲಿ ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಎಲ್ಲೋದ್ರು ಅಂದರೆ ಅದನ್ನ ಒದ್ದೊಡಿಸಿ ಇವ್ರು ಗೆಲ್ತಾರೆ. ನೀವು ನಂಬಲ್ಲ, ಅವ್ರ ಮಕ್ಕಳು ಎಂಥ ಒಂದು ಸ್ಥಾನಗಳನ್ನೆಲ್ಲ ಪಡ್ಕೋಬೋದಿತ್ತು ಗೊತ್ತರ? ಯಾರು ಪಡ್ಕೊಳ್ಳಲ್ಲ. ಮಗಳ ಗಂಡ ಆತ ಮುಖ್ಯಮಂತ್ರಿ ಆಗ್ತಾನೆ, ಮಾವಯ್ಯನ್ನೇ. ಆನಂತರ ಹೆಸರು ಪಡಿತಾನೆ ಇನ್ನೊಮ್ಮೆ ಈಗ ನಡೀತಿರೋದು ಆತನ ರಾಜ್ಯಭಾರವೇ. ನಾರಾ ಚಂದ್ರಬಾಬು ನಾಯ್ಡು. ಮಾವಯ್ಯ ಇನ್ಯಾರೂ ಅಲ್ಲ, NTR. ನೋಡಿ, ಗುಲಗಂಜಿ ತೂಕದಷ್ಟಾದರೂ ಯೋಗವಿರಬೇಕು. ಯೋಗ್ಯತೆ ಎಲ್ರಿಗೂ ಬಂದ್ಬಿಡುತ್ತೆ. NTRಗೆ ಎಷ್ಟು ಜನ ಮಕ್ಕಳು ಅನ್ಕೊಂಡಿದ್ದೀವಿ? NT ರಾಮರಾವ್ಗೆ ಹೆಚ್ಚು ಕಡಿಮೆ 11-13 ಜನ ಮಕ್ಕಳು ಇರಬೇಕು. ಒಬ್ರು ಗಮನಿಸಿ ನೋಡಿ,
ಯಾರೋ ಇನ್ನೊಬ್ಬ ಹುಟ್ಕೊಂಡಿದ್ದಾನೆ, ಆ ಮೊಮ್ಮಗ ಆಗಬಹುದೇನೋ, ಏನಾದ್ರೂ ರಾಜಕೀಯ ಧ್ರುವ ಅದು ಇದು ಅಂತ ಮಾತಾಡ್ತಾರೆ. ಅದು ಸುಲಭಕ್ಕೆ ಅವ್ರ ಚಿಕ್ಕಪ್ಪಂದ್ರುಗಳು ದೊಡ್ಡಪ್ಪಂದ್ರುಗಳು ಇನ್ನೊಬ್ರು ಬಿಡೋಲ್ಲ ಹುಡುಗನನ್ನ. ಅದು ನಿಜವೇ. ಅಂದ್ರೆ ಅಲ್ಲೊಂದು ಯೋಗ. ಸೊ ಪೂರ್ವಾಷಾಢ ನಕ್ಷತ್ರಕ್ಕೆ ಅಂಥದ್ದೊಂದು ಗುಲಗಂಜಿ ತೂಕದ ಯೋಗ ನೀವು ಹುಟ್ಟಿನಿಂದಲೇ ಪಡ್ಕೊಂಡು ಬಂದಿರ್ತೀರಿ. ಅಕಸ್ಮಾತ್ ಮಿಸ್ ಆದ್ರೆ ದುರ್ದಶೆ. ಹೇಳದ್ನಲ್ಲ, ಎಲ್ಲ ಇದ್ರು ಇಂಥ ಒಂದು ಹಿರಿಯರ ಕುಟುಂಬದಲ್ಲಿ ಆ ಇಬ್ಬರುಗಳು ಹೋಗ್ಬಿಟ್ಟು ಎಲ್ಲೋ ಒಂದು ನಾರಿ ಹೋಗಿದ ಬದುಕನ್ನ ಕಟ್ಟಿಟ್ಕೊಂಡ್ಬಿಟ್ಟಿದ್ದಾರೆ. ಕಟ್ಟಿಟ್ಕೊಬಿಟ್ಟಿದ್ದಾರೆ ಬದುಕು ನೋಡಿ. ಆದ್ರೆ ಪೂರ್ವಾಷಾಢಕ್ಕೆ ಅದು ಬಿಡೋಲ್ಲ, ಅಪರೂಪ. ಅಕಸ್ಮಾತ್ ಶುಕ್ರವಾರವೇ ನೀವು ಹುಟ್ಟಿದ್ದರೆ, ಲಕ್ಷ್ಮೀ ಪುತ್ರರೇ, ಮುಖ್ಯವಾಗಿ ಸ್ತ್ರೀಯರು ಹುಟ್ಟುಬಿಟ್ಟಿದ್ರೆ ಶುಕ್ರವಾರ, ಅಪ್ಪ ನೀವು 7 ಮಲ್ಲಿಗೆ ತೂಕದಷ್ಟು ಒಂದು ಭಾರ. ಅಂಥದ್ದೊಂದು ಅಂದ, ಚಂದ, ಲಕ್ಷ್ಮಿ, ಅನುಬಂಧ, ವಾವ್. ಆ ಮನೆಗೆ ನೀವೇ ಯಜಮಾನಿ. ನೀವು ಹುಟ್ಟಿದ ಮನೆಗೂ ಹೋದ ಮನೆಗೂ ಯಜಮಾನಿಯೇ. ಬಟ್ ಅಲ್ಲೊಂದು ಕಳತ್ರ ಆಗ್ಬಿಡುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತಾನೆ, ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ ಅನ್ನತಕ್ಕಂಥದ್ದು. ಅಂದವಾಗಿರುವವರೆಲ್ಲ ಆನಂದವಾಗಿರೋದಿಲ್ಲ, ಆನಂದವಾಗಿರುವವರೆಲ್ಲ ಅಂದವಾಗಿರುವುದಿಲ್ಲ. ನಿಮ್ಮಲ್ಲಿ ಅಂದ ಹೆಚ್ಚು ಕೊಟ್ಟು ಬಿಡ್ತಾನೆ. ಮೇ ಬಿ ಅದು ನಿಮ್ಮಲ್ಲಿ ಸ್ವಲ್ಪ ತುಮುಲ, ಕೋಪ, ಸಿಟ್ಟು, ದಗದಗ ಸ್ವಲ್ಪ ಜಾಸ್ತಿ ಇರುತ್ತದೆ. ಹೌದು ಅಲ್ವೋ ಹೇಳಿ ನಾನು ಕಾಯ್ತಿರ್ತೇನೆ ಪೂರ್ವಾಷಾಢ ನಕ್ಷತ್ರದವರು. ಹೌದು ಗುರುಗಳೇ, ಅದರಲ್ಲಂತೂ ಪುರುಷರೇನಾದರೂ ಶುಕ್ರವಾರ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ರಿ ಅಂದ್ರೆ ನೀವು ಅಮ್ಮ ಅವ್ರ ಗಂಡಂದ್ರೆ ಬರೆದಿಟ್ಕೊಳ್ಳಿ. ಆಕೆ ಬರೋದು ಬರ್ತಾಳೆ ಲಕ್ಷ್ಮಿಯೇ. ಮದುವೆ ನಿಮ್ಗೆ ಯೋಗವೇ, ಆದ್ರೆ ಆಕೆ ಹೇಳ್ದಾಗೆ ಕೇಳಬೇಕು. ಅಲ್ಲೊಂದು ಇದ್ದಿದ್ದೆ. ಎಷ್ಟು ಜನ ಪೂರ್ವಾಷಾಢ ನಕ್ಷತ್ರದವ್ರು ಈಗ ಅಂತಿರ್ತೀರಿ ನಾವು, ಗುರುಗಳ ಅನ್ನತಕ್ಕಂಥದ್ದು. ಇದು ಹೆಂಗಿರುತ್ತೆ ಗೊತ್ತರ ಕತೆ. ಬೆಳ್ಳಂಬೆಳಿಗ್ಗೆ ಒಬ್ಬ ಅಧಿಕಾರಿ ಕೆಲಸ ಮಾಡ್ತಿದ್ರೆ ಫೋನ್ ಬರುತ್ತೆ. ಸಾರ್ ನಮಸ್ತೆ ಸಾರ್, ನಾನು ಬಂದು ಈ ಥರ ಒಂದು ಕಾಮಧೇನು ಮಿಕ್ಸರು ಒಂದು ಕಂಪ್ನಿಯಿಂದ ಮಾತಾಡ್ತಿದ್ದೀನಿ. ನಿಮ್ಮನ್ನು ನಮ್ಮ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಿಕ್ಸರ್ಗೆ ಅಂತ. ಮಿಕ್ಸರ್ಗೂ ನನಗೂ ಏನಯ್ಯ ಸಂಬಂಧ? ನನಗೆ ಯಾಕೆ ಫೋನ್ ಮಾಡಿ ತಲೆ ತಿಂತೀಯಾ ಅನ್ನತಕ್ಕಂಥದ್ದು. ಇಲ್ಲ ಸರ್, ನೀವು ಅಡಿಗೆ ಸೂಪರಾಗಿ ಮಾಡ್ತೀರಂತ. ಯಾವನ ಹೇಳ್ದ ಅವ್ನು ನಿನಗೆ ನಾನು ಅಡಿಗೆ ಸೂಪರಾಗಿ ಮಾಡ್ತೀನಿ ಅಂತ? ಯಾರೋ ನಿನ್ಗೆ ಹೇಳಿದ್ದು ಅಂತ ಸಿಟಿಗೆ ಅದು ಬಿಟ್ಟ ಅಂತ. ಇಲ್ಲ ಸರ್, ನಿಮ್ಮ ಏರಿಯಾ ಭಿಕ್ಷುಕ ಹೇಳ್ದ ಸರ್. ಎಂತೆಂಥ ಮನೆದೋ ಊಟ ತಿಂದಿದ್ದೀನಿ, ಆದರೆ ಆ ಪುಣ್ಯಾತ್ಮನ ಮನೆಯಲ್ಲಿ ಆ ಊಟ ಸೂಪರ್ ಇದೆ ಅಂದರೆ ಅದು ಅವರೇ ಮಾಡಿದ್ದು ಅಂತ ಕಂಡಿಡಿದ್ಬಿಟ್ಟೆ ಅಂತ ಹೇಳ್ದ ಸರ್. ಆದ್ದರಿಂದ ನಾವು ನಿಮ್ಮ ಮನೆ ಅಡಿಗೆ ನಿಮ್ಮಷ್ಟು ರುಚಿಯಾಗಿ ಮಾಡೋರಿಲ್ಲ, ಅದಕ್ಕೆ ನಿಮ್ಮನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೋತಿದ್ದೀವಿ ನಮ್ಮ ಮಿಕ್ಸಿ ಕಂಪ್ನಿಗೆ ಅಂತ. ನಿಮ್ಮ ಸ್ಥಿತಿ ಆ ರೀತಿ ಇರುತ್ತೆ. ನೋಡೋಕೆ ದೊಡ್ಡ ಅಧಿಕಾರಿ, ಗಡತ್ ಅಧಿಕಾರಿ, ಆದರೆ ಇದು ಹೆಂಗೆ ಅಂತ ಹೇಳೋದಂದ್ರೆ ಬೀದಿಲಿ ಹುಲಿ, ಮನೇಲಿ ಇಲಿ. ಪೂರ್ವಾಷಾಢ ನಕ್ಷತ್ರ, ಅದರಲ್ಲೂ ಶುಕ್ರವಾರ ಹುಟ್ಟಿದ್ರೆ ಅಂತೂ ಕೇಳಲೇಬೇಡಿ. ಎಲ್ಲ ರೀತಿ ಅಡುಗೆನೂ ಮಾಡಬೇಕು. ಅಂಥದ್ದೊಂದು ಅಂದ ಕೊಟ್ಟಿರ್ತಾನೆ. ಆದರೆ ಅಲ್ಲೊಂದು ಯಾಕೋ ತುಂಬ ಸ್ವೀಟ್ ಆಯಿತು ಅಂದರೆ ಒಗ್ಗರಣೆ ಹಾಕಿಸ್ತಾ ಇರುತ್ತೆ. ಹೌದು ಅಲ್ವೋ ಹೇಳಿ. ಆದರೆ ಮಾತ್ರ ನೀವು ಅದೃಷ್ಟವಂತರೇನಪ್ಪ. ಶುಕ್ರವಾರದಂದು ಈ ಮಹಾಲಕ್ಷ್ಮಿ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ದ ಮೋಸ್ಟ್ ಬ್ಯೂಟಿಫುಲ್. ನಾವು ಹೇಳ್ತಿರ್ತೀವಲ್ಲ, ಏನೋ ಬಟ್ಟೆ, ಅಂಥ ಬಟ್ಟೆ ಕೊಣೋ, ಅಂಥ ಊಟ ಕೊಣೋ, ಅಂಥ ಲಕ್ಸುರಿ ಕೊಣೋ, ಅಂಥ ಸ್ಟೇಟಸ್ ಕೊಣೋ, ಲಕ್ಷ್ಮೀ ದೇವಮ್ಮನ ಪೂರ್ಣ ಅನುಗ್ರಹ ಇರುತ್ತೆ. ಎಸ್, ಅಂಥದ್ದೊಂದು ಭೋಗ. ರಾಯಲ್ ಸ್ಟೇಟಸ್. ನೀವೆಲ್ಲಿದ್ದರೂ ರಾಯಲ್ಲೇ, ಹೇಗಿದ್ದರೂ ರಾಯಲ್ಲೇ. ಹೌದು ಅಲ್ವೋ ಹೇಳಿ. ನಾನು ಕಾಯ್ತಿರ್ತೇನೆ ನಿಮ್ಮ ಈ ಕಮೆಂಟ್ಸ್ಗೆ. ಮೆಚ್ಚುಗೆ ಆದವರು ಆದಷ್ಟು ಇಂಥ ಮಾಹಿತಿಗಳು ನಿಮ್ಮ ಸ್ನೇಹಿತರಿಗೂ ತಲುಪಿಸ್ಬೇಕು ಅಂತ ಆಸೆ ಇರೋರು ಆದಷ್ಟು ಶೇರ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಿದ್ದೇನೆ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃ ದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ.
ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪೂರ್ವಾಷಾಢ ನಕ್ಷತ್ರ, ಮೇಷರಾಶಿ. ಚಂದ್ರ ಭಾಗ್ಯಸ್ಥಾನದಲ್ಲಿ ಸಪ್ತಮಾಧಿಪತಿಯ ಪ್ರಭಾವದಲ್ಲಿದ್ದು, ಆ ಸಪ್ತಮಾಧಿಪತಿ ನಿಮ್ಮನೇಲೆ ಇದ್ದು ಕೇತು ಸಾರದಲ್ಲಿದ್ದು, ಕೇತು ಪಂಚಮದಲ್ಲಿದ್ದಾನೆ. ದಾಂಪತ್ಯ ಕಲಹಗಳೇನಾದರೂ ಇದ್ದರೆ, ಮಕ್ಕಳ ವಿಚಾರದಲ್ಲಿ ಏನಾದರೂ ವಿವಾದಗಳು, ವಿಘ್ನಗಳು, ನೋವುಗಳೇನಾದರೂ ಇದ್ದರೆ, ಕಲಾವಿದರಾಗಿದ್ದರೆ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳಲ್ಲಿದ್ದರೆ ಒಂಚೂರು ಎಳೆದಾಟ, ನಿಮ್ಮ ಸಂಗಾತಿಗೆ ಮೇಲುಗೈಯಾಗತಕ್ಕಂಥ ಒಂದು ದಿನ. ಬೇಟುಕೋಡೆ ದಿನ ನಮ್ಮದೇ ನಡಿಬೇಕಾ, ಏಕೆ ಆಕೆದು ನಡಿಬಾರ್ದ, ಆತನ ನಡಿಬಾರ್ದ, ಬಿಟ್ಟುಕೊಡಿ. ಒಂದು ರೀತಿಯ ಈ ರೀತಿಯ ಶುಕ್ರ, ಕೇತು, ಕುಜ, ಚಂದ್ರ ಸೇರಿದಾಗ ಅಪಹರಣ ಹತ್ಯೆಗಳು, ಅನೈತಿಕ ಹತ್ಯೆಗಳು, ವಿಚಿತ್ರವಾದಂಥ ಅಭಾಸಗಳ ವೈಯಕ್ತಿಕ ವಿಚಾರಗಳು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಮನುಷ್ಯ ಎಲ್ಲೇ ಮೀರಿ ನಿಂತ್ಕೊಬಿಡ್ತಾನೆ ಅಂತ ಕೂಡ ಹೇಳ್ತಾರೆ. ಸೂಚನೆಗಳು ನಿತ್ಯ ನಾವು ಕೇಳ್ತಿರೋದು, ಹಿಂಗಂತೆ ಹಂಗಂತೆ, ಆತನಿಗೆ 25, ಆಕೆಗೆ 33ಅಂತೆ, 2 ಮಕ್ಕಳ ತಾಯಿಯಂತೆ ಆಗಿದ್ರು, ಅಲ್ಲೆಲ್ಲೋ ಮಿತಿಮೀರಿದ ದಾಹ, ನನಗೆ ನೀನೇ ಇರಬೇಕು, ಇಲ್ಲ ನಾನು ಇರೋಲ್ಲ ನಿನ್ನ ಜೊತೆ, ನನಗೆ ಸಿಕ್ಕ ಸ್ವೀಟ್ ಸಿಕ್ಕಾಯ್ತು, ನಿನಗೆ ಬೇಡ, ನನಗೆ ಬೇಡ, ಇನ್ನೊಂದು ಏನಾಗ್ತಿದೆ ಈ ನಾಗರಿಕ ಸಮಾಜ, ಈ ಕಲಿಯುಗ ಪ್ರಭಾವ ಒಂದು ಗೊತ್ತಾಗ್ತಿಲ್ಲ ಮಕ್ಕಳು. ಮೋಹ ಇರಬೇಕು, ಈ ಪಾಟಿ ವಿಪರೀತ ವ್ಯಾಮೋಹ ಇಟ್ಕೊಳ್ಳೋದು, ಕೊಲೆ ಮಾಡುವಷ್ಟು ಮಟ್ಟಕ್ಕೆ, ಆತ್ಮಹತ್ಯೆ ಮಾಡುವಷ್ಟು ಮಟ್ಟಕ್ಕೆ. ಅಲ್ಲಿ ನೋಡಿ ಶುಕ್ರ, ಕೇತು, ಕುಜ, ನಾನು ಹೇಳಿದ್ದೆ ದೊಡ್ಡ ದೊಡ್ಡ ವಾಹನಗಳು ಜಾಗ್ರತೆ. ಮುಂಬೈಯಲ್ಲಿ ನೋಡಿ ಲೋಕಲ್ ಟ್ರೈನ್, ನೀವು ನಂಬಲ್ಲ, ಅಲ್ಲಿ ನಡೀತಲೇ ಇರುತ್ತೆ ಸಾವು. ಲೋಕಲ್ ಟ್ರೈನಲ್ಲಿ ಒಂದೇ ಬಾರಿಗೆ 5 ಜನ ಆಗಿರೋದಕ್ಕೆ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಷ್ಟೇ, ನಡೀತಲೇ ಇರುತ್ತೆ. ಅನ್ನೋನ್ ಬಾಡೀಸ್ ಅಂತ ತೊಗೊಂಡೋಗಿ ಬಿಸಾಕಿರ್ತಾರೆ. ಇವರು ಇನ್ನೊಂದಷ್ಟು ಟ್ರೈನುಗಳು ಜಾಸ್ತಿ ಮಾಡಬೇಕು, ಅಷ್ಟು ಒಂದು ಕೋಟಿಗಟ್ಟಲೆ ಜನ ಇರ್ತಕ್ಕಂಥದ್ದು, ಹೆಚ್ಚು ಕಡಿಮೆ ಒಂದು 2 ಕೋಟಿವರೆಗೂ ಜನ ಇರ್ತಕ್ಕಂಥ ಒಂದು ಕ್ಯಾಪಿಟಲ್ ಅದು ಮುಂಬೈ. ಈ ಥರ ಸಾವುಗಳಾಗ್ತಿದೆ. ಯಾರಾದರೂ ತಲೆ ಕೆಡಿಸ್ಕೋತಿದಾರ ನೋಡಿ, ಯಾರಾದರೂ ಅದರ ಜವಾಬ್ದಾರಿ ಹೊರ್ತಿದಾರ ನೋಡಿ. ಇನ್ನೊಂದಷ್ಟು ಬೋಗಿಗಳನ್ನು ಹೆಚ್ಚೋಣ, ಇನ್ನೊಂದಷ್ಟು ಲೋಕಲ್ ಟ್ರೈನುಗಳನ್ನು ಹೆಚ್ಚೋಣ, ಇನ್ನೊಂದಷ್ಟು ಟ್ರ್ಯಾಕುಗಳನ್ನು ಹೆಚ್ಚೋಣ. ಹೌದು, ಜನ ಜಾಸ್ತಿ ಆಗಿದ್ದಾರೆ, ವ್ಯವಸ್ಥೆ ಟ್ಯಾಕ್ಸ್ ತಗೋತಿಲ್ವಾ? ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದೀವಲ್ವ ನಾವು. ಮನುಷ್ಯ ಬೀಭತ್ಸ. ಅವನು AC ಮನೆಯಲ್ಲಿ ಅವನು ಸೆಲ್ಫಿಗಳು ತಗೊಂಡು ಅವನು ಬೇರೆ ಇದರಲ್ಲಿದ್ದಾನೆ. ಆ ಅಧಿಕಾರಿಗಳು, ಆ ಮಂತ್ರಿಗಳು, ಸಾಮಾನ್ಯರ ಜೀವಕ್ಕೆ ಲೆಕ್ಕವಿಲ್ಲ, ಬೆಲೆ ಇಲ್ಲ. ನೋಡಿ, ಇದೆ ಪಿಶಾಚ ಯೋಗ ಅಂತ ಹೇಳಿದ್ನಲ್ವಾ ಭಾನುವಾರದ ಸಂಚಿಕೆಯಲ್ಲಿ. ಈ ರೀತಿಯದ್ದೇ ಈಗ ಸತ್ರೆ ನಮ್ಗೇನ್ರಿ, ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಬಂದಿದ್ಯಾ ನೋಡಿ, ಅಲ್ಲಿ ಮುಚ್ಚಾಕ್ಬಿಟ್ರು. ಅದು ಮುಚ್ಚಾಕ್ಬಿಟ್ರು, ಅದಷ್ಟೇ, ಅಷ್ಟೇ. ಚೆನ್ನಾಗಿ ತೂಗಾಡ್ಕೊಂಡು ನೀವು ನೋಡಬೇಕು. ಮುಂಬೈ ಲೋಕಲ್ ಟ್ರೈನ್ ನೋಡಿದ್ರೆ ಎದೆ ಹೊಡೆದೋಗ್ಬಿಡ್ತೀರ ಮಕ್ಕಳೇ. ಆ ಪಾಟಿ ಅಯ್ಯೋ, ಇಳಿಯುವಷ್ಟಲ್ಲಿ ಇನ್ನೊಂದು ಸ್ಟಾಪ್ ಬರುತ್ತೆ. ಹತ್ತಿ ಇಳಿಯುವಷ್ಟಲ್ಲಿ ಅದು ಏನೇನು ಕಳ್ಕೊತೀವೋ, ಏನೇನು ನಡೆಯುತ್ತೆ ನೀವು ನೋಡಿಲ್ಲ. ನಾನು ನೋಡಿದ್ದಾನೆ ಮುಂಬೈಯಲ್ಲಿ, ತುಂಬ ಹತ್ತಿರದಿಂದ ನೋಡಿದ್ದಾನೆ. ಈ ಅಪ್ಪ ಈ ಸವಾಸನೆ ಬೇಡ ಅಂತ. ನಮ್ಮ ಬೆಂಗಳೂರೇ ಎಷ್ಟೋ ಕೋಟಿಪಟ್ಟು, ಲಕ್ಷಪಟ್ಟು, ಕೋಟಿಪಟ್ಟು ಸಮಾಧಾನ. ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ನಮ್ಮ ಮೈಸೂರು, ಅಯ್ಯೋ ನೀವು ಮಾತಾಡಬೇಡಿ. ನಮ್ಮ ಮಂಗಳೂರು, ಇವರುಗಳು ಯಾರೋ ಧರ್ಮಾಂಧ ವ್ಯಕ್ತಿಗಳಿಂದ ಬೆಂಕಿ ಹಚ್ತಿರೋದು. ಈ ಭಾಷೆ, ಜಲ, ಅದು ಇದು ಅನ್ನತಕ್ಕಂಥದ್ದು ಅತಿರೇಕದ ವ್ಯಕ್ತಿಗಳಿಂದ. ಇಂಥ ಬದುಕುಗಳಲ್ಲಿಲ್ಲ. ಬೇರೆ ಬೇರೆ ಊರುಗಳು, ಪಾಡುಗಳು ನಿಮಗೆ ಗೊತ್ತಿಲ್ಲ. ಅಷ್ಟೇ ಹೇಳಬಲ್ಲೆ. ಇರಲಿ. ಮೇಷಂ ಜಾಗೃತ. ವೃಷಭ ರಾಶಿ. ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಖರ್ಚಿನ ದಿನ ಅಷ್ಟೇ. ಓಡಬೇಕು, ಪರಿಶ್ರಮ. ಇನ್ನೂ ಮನಸ್ಸಿಗೆ ವೈರಾಗ್ಯ ಇದೆ, ಎಲ್ಲೋ ಮನಸ್ಸಿಗೆ ಅನಾರೋಗ್ಯ ಕೂಡ ಛಾಯೆ.
ಲಕ್ಷ್ಮೀ ಸಹಸ್ರನಾಮ ಒಂದು ಪುಟ್ಟದಾಗಿ ಜಪ. ಸ್ತ್ರೀಯರನ್ನ ಗೌರವವಾಗಿ ನೋಡ್ಕೊಳ್ಳಿ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ. ಮಿಥುನ ರಾಶಿ ಚೆನ್ನಾಗಿದೆ. ಚಂದ್ರ ಕೇಂದ್ರದಲ್ಲಿ. ಇಟ್ ಇಸ್ ಲೈಕ್ ಯುವರ್ ಬರ್ಡೇ ಇವತ್ತು. ವಿವಾಹದ ದಿನದ ಥರ, ಸೆಲೆಬ್ರೇಷನ್ ದಿನದ ಥರ ಇವತ್ತು. ಫ್ಯಾಂಟಾಸ್ಟಿಕ್. ಇವತ್ತು ಅಂಥದ್ದೊಂದು ದಿನ, ಬ್ಯೂಟಿಫುಲ್. ಅಂದುಕೊಂಡಂಥ ಕೆಲಸ ಕಾರ್ಯ ತುಂಬ ಚೆನ್ನಾಗಿ ನಡೀತು. ಅದರಲ್ಲೂ ವೈದಿಕ ಕಾರ್ಯಗಳಲ್ಲಿದ್ರಿ ಅಂದರೆ ಅಂತೂ ಇನ್ನಷ್ಟು ಒಂದು ಬೆಳವಣಿಗೆಯನ್ನು ನೋಡತಕ್ಕಂಥ ಒಂದು ದಿನ. ಕರ್ಕಾಟಕ ರಾಶಿ ಶುಕ್ರ ಕೇಂದ್ರದಲ್ಲಿದ್ದಾನೆ, ಚಂದ್ರ ಶುಕ್ರನ ಸಾರದಲ್ಲಿದ್ದಾನೆ. ಶುಕ್ರ ಕೇತು ಉದ್ಯೋಗದಲ್ಲಿ ಎಲ್ಲೋ ಒಂದು ಸಣ್ಣ ಹುಳಿ. ಪರಿಶ್ರಮ ಓಡಲೇಬೇಕು, ಬೆಳಿಗ್ಗೆ ಎದ್ದೊಳ್ಬೇಕು, ಹೋಗ್ಬೇಕು, ಬರಬೇಕು, ಇನ್ನೊಂದಷ್ಟು ಎಲ್ಲೋ ಒಂದು ಸಣ್ಣ ಅಸಮಾಧಾನ. ಆದರೂ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಒಂದು ಕೆಲಸ ಕಾರ್ಯ ಗೌರವ. ಸಿಂಹ ರಾಶಿ ಶುಕ್ರ ಭಾಗ್ಯದಲ್ಲಿ, ಕೇತು ಸಾರದಲ್ಲಿದ್ದು, ಕೇತು ನಿಮ್ಮನೇಲೇ ಇದ್ದಾನೆ. ಸೊ ಪೂರ್ಣವಾಗಿ ನಿಮ್ಮ ಮೇಲೆಯೂ ಪ್ರಭಾವ. ಯಾರೋ ಸ್ತ್ರೀಯರಿಂದಲೋ, ಪರಪುರುಷನಿಂದಲೋ, ಪರಸ್ತ್ರೀಯಿಂದಲೋ ಒಂದು ಕೆಲವೊಂದು ಅವಮಾನಕರ ಪ್ರಸಂಗ, ಇಲ್ಲ ದಾಂಪತ್ಯದಲ್ಲಿ ಒಂದು ಸಣ್ಣ ಕಿಟಿಪಿಟಿ, ಆರೋಗ್ಯದಲ್ಲಿ ಒಂದು ಸಣ್ಣ ಎಳೆದಾಟ, ಪೂರ್ಣ ಸನ್ಯಾಸ ಭಾವ. ಅಯ್ಯೋ, ಯಾರಿಗೆ ಬೇಕಿತ್ತು ಇಷ್ಟು ಸಿಹಿ ಗುರುಗಳೇ, ಯಾರಿಗೆ ಬೇಕಿತ್ತು ಇಷ್ಟು ಜವಾಬ್ದಾರಿ, ಯಾರಿಗೆ ಬೇಕಿತ್ತು ಇಷ್ಟು ದೊಡ್ಡ ಸ್ಥಾನವೇ ನಿಮಗೆ ಒಂದು ರೀತಿ ಮುಳ್ಳು ಚುಚ್ಚಿದ ಕಿರೀಟದ ಥರ ಆಗತಕ್ಕಂಥ ಒಂದು ಪ್ರಭಾವದಲ್ಲಿ ನಿಲ್ಲತಕ್ಕಂಥದ್ದಾಗುತ್ತೆ. ಅಂಥದ್ದೊಂದು ಪ್ರಭಾವ. ಹತ್ತಿರದಲ್ಲಿ ಶ್ರೀನಿವಾಸರ ದೇವಸ್ಥಾನ ಇದ್ದರೆ ಹೋಗ್ಬಿಟ್ಟು ಒಂದು 5 ಜನ ಮುತ್ತೈದೆ ಸ್ತ್ರೀಯರಿಗೆ ಒಂದು ಪುಟ್ಟದಾಗಿ ಮಡ್ಲಕ್ಕಿಯೋ ಫಲತಾಂಬಲವೋ ಕೊಟ್ಟು ಬನ್ನಿ. ಸಮಾಧಾನ. ಕನ್ಯಾ ರಾಶಿ ಶುಕ್ರ ಅಷ್ಟಮ. ತುಂಬ ನಿಮಗೆ ಯಾವಾಗಲೂ ದೊಡ್ಡ ಕನಸುಗಳು, ದೊಡ್ಡದಾಗಿರಬೇಕು, ಚೆನ್ನಾಗಿರ್ಬೇಕು. ನಿಮಗೆ ಸ್ವಲ್ಪ ಅಂದದ ಮೇಲೆ ಆಸೆ, ಅಂದವಾಗಿರಬೇಕು. ನಮ್ಮನ್ನು ಯಾರೂ ಏನೂ ಅನ್ಬಾರ್ದು. ಇದ್ರೂ 4 ಸೀರೆ, ಇಂಥದ್ದೇ ಸೀರೆ ಉಡಬೇಕು. ಇದ್ರೂ 4 ಜೊತೆ ಬಳೆ, ಇಂಥದ್ದೇ, ಜಾಸ್ತಿ ಬೇಡ. ಆದರೂ ಅದರ ಒಂದು ಬ್ರ್ಯಾಂಡು ಅನ್ನೋದು ಹುಳಿ ಹಿಂಡು ಬಿಡುತ್ತೆ. ಎಚ್ಚರಿಕೆ. ತುಂಬ ದೊಡ್ಡದು ಬೇಡ ಮಕ್ಕಳೇ. ಹಾಸಿಗೆ ಇದ್ದಷ್ಟು, ಕಾಲು ಚಾಚಿದಷ್ಟು ಒಂದು ಆಸೆ ನಿಮಗೆ ಬಿಡಲ್ಲ. ನಿಮ್ಮ ಜೀನ್ಸೇ ಹಾಗೆ. ಎಲ್ರಿಗಂತೂ ಚೆನ್ನಾಗಿರ್ಬೇಕು, ನಾವೇನೋ ತಂಗೆ ಕಾಣಿಸ್ಬೇಕು ಗುರುಗಳೇ, ನಮ್ಮನ್ನೆಲ್ಲರೂ ನೋಡಬೇಕು. ನಮ್ಮನ್ನು ಯಾರು ಕೀಳಕ್ಕೆ ನೋಡಬಾರ್ದು. ನಿಜವೇ. ಹಾಗಂತ ಭಾರ ಎತ್ಕೋಬೇಕಾ? ಜಾಗ್ರತೆ. ತುಲಾ ರಾಶಿ ಶುಕ್ರ ಕೇಂದ್ರದಲ್ಲಿದ್ದಾನೆ. ಬ್ಯೂಟಿಫುಲ್. ಒಡ ಹುಟ್ಟಿದವರ ಸಹಕಾರ, ಸಂಗಾತಿಯ ಸಹಕಾರ, ಸ್ತ್ರೀಯರಿಗೆ ಸಂಬಂಧಿತ ಒಂದು ಹೂವು, ಹಣ್ಣು, ಅಲಂಕಾರಿಕ ವಸ್ತುಗಳು, ಬೇಕರಿ, ಕಾಂಡಿಮೆಂಟ್ಸು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರೋರಿಗೆ ಚೆನ್ನಾಗಿದೆ. ವೃಶ್ಚಿಕ ರಾಶಿ ಶುಕ್ರ 6ನೇ ಮನೆ, ಕೇತು ಸಾರ. ಬ್ಯೂಟಿಫುಲ್. ತೊಂದರೆಗಳೇನು ಇಲ್ಲ ನಿಮಗೆ. ಗಾರ್ಮೆಂಟ್ಸು, ಬಟ್ಟೆ, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ತುಂಬ ಆನಂದ. ಧನಸ್ಸು ರಾಶಿ ಚಂದ್ರ ನಿಮ್ಮನೇಲೇ ಇದ್ದು, ಶುಕ್ರನ ಸಾರದಲ್ಲಿದ್ದು, ಶುಕ್ರ ಪಂಚಮದಲ್ಲಿದ್ದಾನೆ. ಕೇತು ಸಾರ. ಸ್ತ್ರೀ ಸಂತಾನ ಇದ್ದರೆ, ಇಲ್ಲ ಮನೆಯಲ್ಲಿ ಸ್ತ್ರೀಯರ ವಿಚಾರದಲ್ಲಿ ಏನಾದರೂ ಅನಾರೋಗ್ಯ, ಕಿಟಿಪಿಟಿ, ಭಾರ, ಜವಾಬ್ದಾರಿ, ಕಮಿಟ್ಮೆಂಟ್, ಮಕ್ಕಳಿಂದ ನೋವು. ಮೊನ್ನೆ ಹೇಳಿದ್ನಲ್ಲ, ನೀವು ನಂಬೋಲ್ಲ, 18 ತುಂಬಿ 3 ದಿನ ಆಗಿದೆ. ಜಾತಕ ತಗೊಬಂದಿದ್ದಾರೆ. ಈ ಮಗಳು ಎಲ್ಲಿದ್ದಾಳೆ ಇಷ್ಟೇ ನಾನು ಕೇಳಿದ್ದೆ, ಇನ್ನೇನು ಕೇಳಿಲ್ಲ. ಬಿಕ್ಕಿ ಹೇಳ್ತಿದ್ದೆ ಆ ತಾಯಿ. ಆಯ್ಕೆ ತಪ್ಪಾಗಿ ಮಾಡ್ಕೊಬಿಟ್ಲು ಗುರೂಜಿ. ಅವಳ ಆಯ್ಕೆಯೇ ತಪ್ಪಾಗಿರ್ಬೇಕು ಅಂತ ವಿಧಿ ಬರೆದು ಬಿಟ್ಟಿದ್ದ. ನಮ್ಮ ಹುಡುಗ ಸರಿ ಇಲ್ಲ ಗುರುಗಳೇ, ಹುಡುಗ ಹಾಗೆ. ಸುಮ್ಮನೆ ಕೇಳ್ತಿದ್ದೆ. ಒಂದೇ ಒಂದು ಮಾತು ಹೇಳಿದೆ, ಈ ಜಾತಕ ಯಾರ್ದು? ಮಗಳದ್ದು. ಹೇಳಿದ್ ನಾನೇನು? ನಿಮ್ಮ ಮಗಳು ಎಲ್ಲಿದ್ದಾಳೆ? ತಪ್ಪಾದ ಆಯ್ಕೆಯೇ. ಅವಳು ಆಯ್ಕೆ, ಅವಳ ಹಣೆ ಬರವೇ ಇದು. ಶಿ ಹ್ಯಾಸ್ ಟು ಫಾಲೋ ಆನ್ ಟು ದಿ ಆ ಒಂದು ಅಟ್ರಾಕ್ಷನ್ಗೆ ಬೀಳಬೇಕು. ನಮ್ಮ ಮಗಳು ತನ್ನ ಜೀವನ ಕೆಡಿಸ್ಕೋಬೇಕು. ಬರಬೇಕಾ ಅಂದೆ ನಾನು. ಬೇಕಾ? ಇಷ್ಟೆಲ್ಲ ಆದಮೇಲೆ ಅವಳು ಬರ್ತಾಳೆ ಅನ್ಕೋತೀಯ? ಬೇಕಾ ಅಂತ ಕೇಳಿದೆ.
ಮಗಳಲ್ವಾ ಗುರುಗಳೇ, ಮರ್ಯಾದೆ ತೆಗೆದ ಮಗಳು, ಮಗಳ ಮರ್ಯಾದೆ ಬೀದಿಲಿಟ್ಟುಬಿಟ್ಟು ಹೋಗ್ಬೇಕು. ಕುಟುಂಬದ ಮರ್ಯಾದೆ ನಾವು ಗಂಜಿ ಹಾಕಿ ಸಾಕೋದುವೋ ಇಷ್ಟ ಇಲ್ಲ. ಇದೆಯಾ ಒಂದು ಅಟ್ಲೀಸ್ಟ್ ಬದುಕು ಕಟ್ಕೊಳ್ಳೋಷ್ಟಾದ್ರೂ ಸ್ವಲ್ಪ ಸಮಯ ತಗೋಬೇಕಿತ್ತು. ಅದನ್ನು ನೀನು ಹೇಳಿರ್ತೀಯ ಅಂದರೆ ಹೇಳಿದ್ದೀನಿ ಗುರುಗಳೇ, ಇಷ್ಟತ್ತನೇ ಡಿಗ್ರಿ ಮುಗಿಸ್ಕೊ ಅಂತ ಹೇಳಿದ್ದೆ ಗುರುಗಳೇ. ಅದನ್ನೂ ಕೇಳಿಲ್ಲ ಗುರುಗಳೇ. ನೋಡ್ದಾ, ಹುಡುಗನ ಮೇಲೆ ಯಾಕೆ ಹೇಳ್ತೀಯ? ಅವನೇನೋ ಮೋಡಿ ಮಾಡಿಬಿಟ್ಟ, ಮಾಟ ಮಾಡಿಬಿಟ್ಟ. ಈಗ ನಿನ್ನನ್ನು ನಾನು ಮೋಡಿ ಮಾಡಿಯ ಕರೆದೆ, ಮಾಟ ಮಾಡಿಯ ಕರೆದೆ, ಮಂತ್ರ ಹಾಕಿಯ ಕರೆದೆ? ಇಲ್ಲವಲ್ಲ, ಇಲ್ಲವಲ್ಲ. ಕರೆಕ್ಟ್ ತಾನೆ? ನೀನಾಗಿ ಬಂದೆ, ನಿನಗೊಂದು ನಂಬಿಕೆ ಈ ಗುರುಜಿ ಮೇಲೆ. ಅಲ್ಲೂ ಅಷ್ಟೇ, ನಿನ್ನ ಮಗಳು ದಾರಿ ತಪ್ಪಬೇಕಿತ್ತು. ಅವಳ ಜಾತಕದಲ್ಲಿ ಬರೆದಿಟ್ಟಿದೆ. ಮಾಡ್ಕೊಳ್ಳೋ ಮೊದಲು ಒಂಚೂರು ಸಮಯ ತಗೊಳ್ಳೋಣ. ನೋಡಮ್ಮ, ಹಿಂಗೆ ಮಾಡಿಬಿಡುತ್ತೆ, ಕಣ್ಣೀರೇ ತಾಯಿ. ಸೊ ಧನುಸು ರಾಶಿ ಆ ರೀತಿ ಮಕ್ಕಳ ವಿಚಾರದಲ್ಲೋ, ಮನೆಯವರ ವಿಚಾರದಲ್ಲೋ, ಕುಟುಂಬದ ವಿಚಾರದಲ್ಲೋ, ಗೌರವದ ವಿಚಾರದಿಂದಲೋ ಒಂದು ಸ್ವಲ್ಪ ನೋವು ತಿನ್ನತಕ್ಕಂಥ ಭಾವ. ಮಕರ ರಾಶಿ, ಚಂದ್ರ 12ನೇ ಮನೆ, ಶುಕ್ರನ್ ಸಾರ. ವೃತ್ತಿಯಲ್ಲಿ ಒಂಚೂರು ಹುಳಿ. ಯಾರೋ ಸ್ತ್ರೀ ವಿಚಾರದಿಂದ ಒಂಚೂರು, ನಿಮ್ಮ ಬಾಸ್ ಸ್ತ್ರೀ ಆಗಿದ್ರೆ, ಕೊಲಿಗೂ ಸ್ತ್ರೀ ಆಗಿದ್ರೆ, ಪರಪುರುಷ ಆಗಿದ್ರೆ, ಪುರುಷ ಆಗಿದ್ರೆ ಸ್ತ್ರೀಯರಿಗೆ, ಸ್ತ್ರೀ ಆಗಿದ್ರೆ ಪುರುಷರಿಗೆ ಸ್ವಲ್ಪ ಒತ್ತಡದ ಛಾಯೆ ಇರತಕ್ಕಂಥದ್ದು ಇರುತ್ತೆ. ಸಂಗಾತಿಯ ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ. ದೇಹದಲ್ಲಿ ನಿಶಕ್ತಿ ಭಾವ. ಇನ್ನು ವಿಶೇಷವಾಗಿ ಕುಂಭರಾಶಿ, ಶುಕ್ರ 3ನೇ ಮನೆ, ಲಾಭದಲ್ಲಿ ಚಂದ್ರ. ಬ್ಯೂಟಿಫುಲ್, ಚೆನ್ನಾಗಿದೆ. ವೈದಿಕರು, ಜ್ಯೋತಿಷ್ಕರು, ಹೋಮ ಹವನ, ಯಜ್ಞ ಯಾಗ, ಕಲೆಗಾರರು, ಕಲಾ ಟೀಚರ್ಸು, ಸ್ಪೋರ್ಟ್ಸ್ ಟೀಚರ್ಸ್, ಇಂಥದ್ದು ಬಂಗಾರ ಬೆಳ್ಳಿ ಆಭರಣ, ಲೆಂಡಿಂಗು, ಫಿನಾನ್ಸಿಂಗು, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ಸಂಕೇತವಾದಂಥ ಒಂದು ದಿನ. ಇನ್ನು ಮೀನರಾಶಿ, ವಿಶೇಷವಾಗಿ ಚಂದ್ರ ಕೇಂದ್ರದಲ್ಲಿ ಶುಕ್ರನ್ ಸಾರದಲ್ಲಿದ್ದಾನೆ. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಫುಡ್ ಇಂಡಸ್ಟ್ರಿ, ಬೆಳ್ಳಿ ಬಂಗಾರ, ಮದ್ಯ ಮಧುಪಾನ, ಎಂಟರ್ಟೈನ್ಮೆಂಟು, ಕ್ಲಬ್ಬು ಪಬ್ಬು, ಖುಷಿ ಮೋಜು ಮಸ್ತಿ, ಕಲಾವೇದಿಕೆ, ತೋರ್ಪಡಿಸಿಕೊಳ್ಳತಕ್ಕಂಥದ್ದು, ಆಭರಣಗಳ ಒಂದು ಮಳಿಗೆಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂಥ ಒಂದು ಸೆಕ್ಟರಲ್ಲಿ, ಬಟ್ಟೆ ಅಲಂಕಾರ ಸೆಕ್ಟರ್ಗಳಲ್ಲಿ ಕೆಲಸ ಕಾರ್ಯ ಬಿಸ್ನೆಸ್ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತವಾದಂಥ ಪ್ರಗತಿಯ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.